ಎಲ್ರಿಗೂ ಹಾಯ್ ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿದ್ದೀವಿ ಮುಂಡೂರ್ಗಿಯ KR ಬೆಲ್ಲತ್ತಲ್ಲಿದ್ದೀವಿ. ಸೊ ಇವತ್ತಿನ ಹೊಸ ಸಂಚಿಕೆಯಲ್ಲಿ ನಿಮ್ಗೆ ಹೊಸ ಫ್ಯಾಮಿಲಿ, ಹೊಸ ಆಟ, ಹೊಸ ಊಟ, ಹೊಸ ಮಾತುಕತೆ. ಸೊ ಮನೆ ಮುಂದೆ ದಿನ ಕಾಯ್ತಿದ್ದಾರೆ, ಬನ್ನಿ ಅವ್ರ ಮನೆಗೆ ಹೋಗೋಣ. ನಮಸ್ತೆ ನಮಸ್ತೆ ನಮಸ್ತೆ. ಹಾಂ, ಐ ಲವ್ ಯು ಮೇಡಮ್. We love you too. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಯಾರಿದ ಡ್ರಾ ಮಾಡಿರೋದು? ನೀವೇ ಮಾಡಿರೋದಾ? ಸೂಪರ್, ಚೆನ್ನಾಗಿದೆ. ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಲ್ಲಿ ಏನಾದರೂ ಹೇಳ್ಬೋದಲ್ಲ ಸ್ವಾಗತ ಅಂತ. ಅವರೊಂಚೂರು ಆ್ಯಕ್ಟಿವ್ ಇದ್ದಾರೆ, ಸುಸ್ವಾಗತ ಅಂತ. ಓಕೆ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹಾಂ, ಯಾರು ಸೂಪರ್ ಆಗಿ ಯಾರಿದ್ದಾರೆ? ಓ, ಅವರು ನೋಡೋ ಮುಖ ನೋಡೋಕ್ಕ. ಓ, ನೀವು ಸೂಪರ್ ಆಗಿ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ವೀಣಾ ಪಾಟೀಲ್ ಅಂತ ಹೇಳಿ. ವೀಣಾ ಪಾಟೀಲ್, ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಓಕೆ. ಬಟ್ ನಂದು ಅಬ್ಯಾಕಸ್ ಇನ್ಸ್ಟಿಟ್ಯೂಟ್ ಇದೆ, ಚೈತನ್ಯ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಅಬ್ಯಾಕಸ್ ವೇದಿಕ್ ಮ್ಯಾಥ್ಸ್. ಮ್ಯಾಥ್ಸ್ ಅಲ್ವಾ? ಹೌದು, ಹಾಂ ಹಾಂ ಹಾಂ. ಅಬ್ಯಾಕಸ್ ವೇದಿಕ್ ಮ್ಯಾಥ್ಸ್ ಎರಡೂ ನಾನು ಹೇಳ್ಕೊಡ್ತೀನಿ. ಓಕೆ. ಡ್ಯಾನ್ಸ್ ಕ್ಲಾಸು ಇದೆ. ಹಾಂ, ಅದ್ಯಾರು ಹೇಳ್ಕೊಡ್ತಾರೆ? ಟೀಚರ್ಸ್ ಬರ್ತಾರೆ, ವೆಸ್ಟರ್ನು ಭರತನಾಟ್ಯ ಎರಡಕ್ಕೂ ಟೀಚರ್ಸ್ ಬರ್ತಾರೆ. ಓಕೆ. ಅದು ನಿಮ್ಗೆ ಹೇಳ್ಕೊಡ್ಬೋದಲ್ವಾ? ಓಕೆ, ನಿಮ್ಮ ಯಜಮಾನ್ರಲ್ಲಿದ್ದಾನೆ. ಓ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಸರ್, ಇವ್ರ ಹೆಸರು? ಹೇಮಂತ್ ಗೌಡ. ಹೇಮಂತ್ ಗೌಡ ಪಾಟೀಲ್. ಓಕೆ. ನಿಮ್ದು ಲವ್ ಮ್ಯಾರೇಜ್ ಅಂತ ಸರ್? ಹೌದಾ? ಇಲ್ಲ, ಇಲ್ವಾ? ಅರೇಂಜ್ ಮ್ಯಾರೇಜ್? ಅರೇಂಜ್ ಮಾಡಿ. ಯಾರು ಫಸ್ಟ್? ಮೇಡಮ್ ನೀವು ಹೋಗಿದ್ರು ಅವ್ರ ಮನೆಗೆ? ಮನೆ ಫ್ಯಾಮಿಲಿ, ಅವ್ರ ಪಪ್ಪ ನಮ್ಮ ಪಪ್ಪ ಫ್ರೆಂಡ್ಸ್. ಸೊ ಅವ್ರ ನಮ್ಮ ಪಪ್ಪ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್. ಹೌದಾ? ಕ್ಲಾಸ್ ಅವರು. ನಮ್ಮಪ್ಪನಿಗೆ ಯಾರನ್ನಾದ್ರೂ ಫ್ರೆಂಡ್ ಮಾಡ್ಲಿಕ್ಕೆ ಹೇಳ್ಬೇಕು ಈಗ. ಎಷ್ಟು ವರ್ಷ ಮದುವೆಗೆ? ಮದುವೆ ಈಗ 28 ವರ್ಷ. 28 ವರ್ಷ. ಹೆಂಗಿದೆ ಸರ್? 28 ಇಯರ್ಸ್ ಆಫ್ ಜರ್ನಿ. ಫೈಟ್ ಅಂತ ಚೆನ್ನಾಗಿ ಒಬ್ರಿಗೊಬ್ರು ಕಾಲು ಎಳಿತೀವಿ. ಹೌದಾ? ಹ್ಯಾಪಿಲಿ. ಹೌದಾ? ಮನೆಯಲ್ಲಿ ಈಗ ಗಂಡಿನ ಜಗಳ ಇದ್ದದ? ನಿಮ್ಮ ಮನೇಲಿ ಯಾರು ಜಾಸ್ತಿ ಜಗಳ ಆಡೋದು ಸರ್? ನಮ್ಮಲ್ಲಿ ಜಗಳ ಇರಲ್ಲ. ಜಗಳ ಇರಲ್ವಾ? ಲವ್ ಮಾತ್ರ? ಏನಿಲ್ಲ. ಹಾಂ, ನಾವೆಲ್ಲ ಬಿಸ್ನೆಸ್ನವರು, ಅವರು ತಮ್ಮ ಬಿಸ್ನೆಸ್ ಅವ್ರು ಮಾಡ್ತಾರೆ. ಹಾಂ, ಓಕೆ. ಎಷ್ಟು ಜನ ಮಕ್ಕಳು ಮೇಡಮ್ ನಿಮಗೆ? ಇಬ್ಬರು. ಎಲ್ಲಿದ್ದಾರೆ? ಇವನ್ ಮಗ ಅಂಕಿತ್ ಪಾಟೀಲ್, ಇವಳ ಮಗ ಅಂಕಿತ್ ಅಂತ ಹೇಳಿ, ಮಗಳು. ಓಕೆ. ಐದು ಸೊಸೆ. ನಮಸ್ತೆ. ನಿಮ್ಮ ಹೆಸರು? ಅಂಕಿತ್ ಪಾಟೀಲ್ ಅಂತ. ಅಂಕಿತ್ ಪಾಟೀಲ್, ಏನು ಮಾಡ್ಕೊಂಡಿದ್ದೀರಾ? ನಾನು ಬಿಸ್ನೆಸ್ ನೋಡ್ಕೊತಾ ಇದ್ದೀನಿ. ಬಿಸ್ನೆಸ್ ಗೊತ್ತಿಲ್ಲ. ಎಲ್ಲಿ ಮದುವೆ ಆದ್ರಿ? ಇಲ್ಲೇ ಊರಲ್ಲೇ. ಊರಲ್ಲೇ ಆದ್ರ? ಓಕೆ, ಅವ್ರಿಗೆ ಕೊಡಿ ಅಕ್ಕನಿಗೆ. ನಮಸ್ತೆ. ನಿಮ್ಮ ಹೆಸರು? ವರ್ಷ ಅಂತ. ವರ್ಷ ಅಂತ. ನೀವೇನು ಮಾಡ್ಕೊಂಡಿದ್ದೀರಾ? ನಮ್ದು ಹೌಸ್ ವೈಫ್. ಹೌಸ್ ವೈಫಾ? ನಿಮ್ಮ ಮನೇಲಿ ಜಗಳ ಆಡಲ್ವಾ ನೀವಿಬ್ಬರು? ಇದು ಇರುತ್ತೆ, ಇರುತ್ತಾ? ಟಾಮ್ ಅಂಡ್ ಜೆರಿ ಥರ ಇರುತ್ತೆ. ಅವರು ಒಪ್ಪನಪ್ಪಾಗಿ ಮಾತಾಡ್ತಿದ್ದಾರೆ. ಟಾಮ್ ಆ್ಯಂಡ್ ಜೆರಿ ಥರ ಇರುತ್ತೆ. ಈಗ ಯಾರು ಟಾಮ್, ಯಾರು ಜೆರಿ ಯಾರು? ಆ ಥರ ಅಂತ ಏನಿಲ್ಲ. ಏನಿಲ್ಲ. ಒಂದ್ಸಲ ನೀವು ಟಾಮ್ ಆಗ್ತೀರ, ಒಂದ್ಸಲ ಜೆರಿನೂ ಆಗ್ತೀರ, ಒಂದ್ಸಲ ನೀವು ಟಾಮ್ ಆಗ್ತಿರೋ ಜೆರಿನೂ ಆಗ್ತೀರ. ಬಟ್ ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಇರುತ್ತೆ? ಪರ್ಟಿಕ್ಯುಲರ್ ಅಂತಿಲ್ಲ, ಕಾಮನ್ ಆಗಿ ಏನಿರುತ್ತೆ ಅಷ್ಟೇ. ಯಾರು ಕಾಂಪ್ರಮೈಸ್ಗೆ ಯಾರು ಬೇಗ ಬರೋದು? ನಾನೇ. ನೀವೇನಾ? ಹಬ್ಬ. ಆ್ಯಕ್ಚುಲಿ ಗಂಡ್ಮಕ್ಳು ಜಾಸ್ತಿ, ಬಟ್ ಫಸ್ಟ್ ಟೈಮ್ ಹೆಣ್ಮಗು ಒಪ್ಕೊಂಡಿರೋದು. ಸೊ 3 ವರ್ಷ ಆಯ್ತಲ್ವಾ? ಮೊದಲು ವರ್ಷದಲ್ಲಿ ನಿಮ್ಮನಿಗೆಲ್ಲಾದ್ರೂ ಹೋಗಿದ್ದೀರಾ? ಹೋಗಿದ್ದೆ. ಎಲ್ಲಿ ಹೋಗಿದ್ರಿ? ಶಿಮ್ಲಾ ಕಡೆ ಹೋಗಿದ್ದೆ. ಶಿಮ್ಲಾ ಕಡೆ ಹೋಗಿದ್ರಾ? ವೆರಿ ನೈಸ್, ಸೂಪರ್. ಹಾಯ್, ಅಯ್ಯಣ್ಣ. ನಿಮ್ಮ ಹೆಸರು? ನಿಶಾ. ನಿಶಾ. ಏನು ಮಾಡ್ಕೊಂಡಿದ್ದೀರಾ? MBA ಓದ್ತಾ ಇದ್ದೀನಿ. MBA ಓದ್ತಿದ್ದೀರಾ? ಸೊ MBA ಆದಮೇಲೆ ಜಾಬ್ ಮಾಡ್ಬೇಕಂತಿದ್ದೀನಿ. ಮನೇಲಿ ಮದುವೆ ಅಂತ ನಿಂತಿದ್ದಾರೆ. ಮದುವೆ ಅಂತಿದ್ದೀರಾ? ಸೊ ನೀವು ಮದುವೆ ಆಗ್ತೀರಾ, ಜಾಬ್ ಮಾಡ್ತೀರಾ? ನೋಡೋಣ ಹೆಂಗೆ ಬರುತ್ತೆ ಹಂಗೆ. ಅಲ್ಲಾದರೂ ಒಂಚೂರು ಈಗ ಯಾವುದಕ್ಕೆ ಪ್ರಿಪೇರ್ ಆಗಿದ್ದೀರಾ? ಈಗ ಸದ್ಯಕ್ಕೆ ಜಾಬಿಗೆ ಪ್ರಿಪೇರ್ ಆಗ್ತಾ ಇದೆ. ಜಾಬ್ ಆದಮೇಲೆ ಮದುವೆ ಆಗ್ತೀರಾ? ಅದು ಮದುವೆಗೆ ಟೈಮ್ ಇದೆಯಲ್ಲ ಇನ್ನು. ಇಲ್ಲ, ಈಗ ಆಗ್ತೀರಲ್ಲ ಹೇಳಿ ನನಗೆ. ಜಾಬ್ ಫಸ್ಟ್ ಮಾಡ್ಕೊಂಡು ಆಮೇಲೆ ಮದುವೆ. ಆಗ್ತೀರಾ? ಓಕೆ. ನೀವು ಮದುವೆ ಹುಡುಗ ಹೆಂಗಿರ್ಬೇಕು? ಪಪ್ಪ ನೋಡಿದ್ದು. ಹಾಂ, ಪಪ್ಪ ಯಾವ ಥರ ನೋಡ್ತಾರೆ ಹಂಗೆ? ಇಲ್ಲ, ಪಪ್ಪ ನೋಡ್ತಾರೆ. ಪಪ್ಪ ನೋಡಿದರೆ ಆಗೋದು, ಅದು ಬೇರೆ ವಿಷಯ. ಆದರೂ ನಮಗೊಂದು ಇರುತ್ತಲ್ವ, ನಾವು ಮದುವೆ ಹುಡುಗ ಹಿಂಗೆ ಇರಬೇಕು ಅಂತ. ಸೊ ಹಿಂಗಿರ್ಬೇಕು, ಫ್ಯಾಮಿಲಿ ವೈಸ್ ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಚೆನ್ನಾಗಿರ್ಬೇಕಾ, ಸಪೋರ್ಟಿಂಗ್ ಇರಬೇಕು. ಸಪೋರ್ಟಿಂಗ್. ಓಕೆ. ಸೊ ಮನೇಲಿ ಜಗಳ ಆಡಲ್ಲ ಅಂತಿದ್ದಾರೆ. ಸೊ ನೀವು ಯಾವ್ದಾದ್ರು ನೋಡಿದ್ದೀರಾ? ಆಡ್ತಾರೆ. ಆಡ್ತಾರೆ. ಸೇಮ್ ಇವರು ಟಾಮ್ ಅಂಡ್ ಜೆರಿ, ಅವರು ಅದೇ. ಸೊ ಏನಕ್ಕೆ ಇಲ್ಲಿ ಏನಕ್ಕೆ ಜಾಸ್ತಿ ಜಗಳ? ಡ್ಯಾಡಿ ಮಮ್ಮಿ ಮನೇಲಿ ರಿಮೋಟ್ ಎಲ್ಲಿದೆ, ಫ್ಯಾನ್ ಆಫ್ ಮಾಡಿ ಬಂದು ಓಹೋ, ಅಲ್ಲೇ ಇದ್ರೂ ಅಮ್ಮನ್ ಕರೆಯೋದು, ಫ್ಯಾನ್ ಬಂದ್ ಮಾಡ್ಬಾ, ಲೈಟ್ ಹಾಕು. ರಿಮೋಟ್ ಅಲ್ಲೇ ಇರುತ್ತೆ, ರಿಮೋಟ್ ಎಲ್ಲಿದೆ ಅಂತ ಅದೇ ಅಲ್ವಾ? ವೆರಿ ನೈಸ್, ಸೂಪರ್. ನನ್ನ ಹೆಸರು ಸೀತಾ ಬಸಾಪುರ ಅಂತ ಹೇಳಿ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಸಿರಿ ಕನ್ನಡ ಒಂದು ಚಾನೆಲಿಗೆ ನನ್ನ ಎಲ್ಲ ಮಹಿಳೆಯರ ಪರವಾಗಿ ನನ್ನ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನೀಗ 20 ವರ್ಷದಿಂದ ಕದಳಿ ಮಹಿಳಾ ಅಧ್ಯಕ್ಷಳಾಗಿ
ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ವೀಣಾ ಕೂಡ ಒಬ್ಬ ಕದಳಿ ವೇದಿಕೆಯಲ್ಲಿ ಒಬ್ಬ ಸದಸ್ಯಳಾಗಿದ್ದಂಥವಳು ಇವತ್ತಿಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅಂತ ಹೇಳಿದರೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಒಳ್ಳೆ ಹೃದಯವಂತಿಕೆ ಇರುವಂಥವಳು, ಅಷ್ಟೇ ಜ್ಞಾನವಂತೆ, ಬುದ್ಧಿವಂತೆ, ಅಷ್ಟೇ ಸೌಂದರ್ಯ ಎಲ್ಲದರೊಳಗೂ ಪಡ್ಕೊಂಬಂದಿದ್ದಾಳೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಹೆಣ್ಮಕ್ಳಿಗೆ ಒಂದು ಗಾಡ್ ಗಿಫ್ಟ್ ಅಂತಲೇ ನಾವು ಹೇಳ್ಬೋದು. ನಂತರನೇ ಅವರು ವಿದ್ಯಾ ಬುದ್ಧಿ ಎಲ್ಲ ಇದೆಯಲ್ಲ ಒಂಥರ ಎಲ್ಲ ಗಾಡ್ ಗಿಫ್ಟ್, ಅವಳಿಗೆ ದೇವರು ಒಂದು ಕೊಟ್ಟಂಥ ಕೊಡುಗೆ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಕದಳಿ ವೇದಿಕೆ ಒಬ್ಬ ಸದಸ್ಯರಾಗಿ ಇದ್ದುಕೊಂಡು ಮತ್ತೆ ಒಂದು ಸೌರಭ ಅಂಥೇಳಿ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿಕೊಂಡು ಮಹಿಳೆಯರಿಗೆ ಒಂದು ಸಬಲೀಕರಣವನ್ನು ತುಂಬುವಂಥ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಿದ ಅಂದರೆ ವೀಣಾ ಪಾಟೀಲ. ಇವತ್ತು ಈ ಗೃಹಲಕ್ಷ್ಮಿ ಕಾರ್ಯಕ್ರಮದ ಮೂಲಕ ನಾವೆಲ್ಲ ಮಹಿಳೆಯರು ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸುವ ಮೂಲಕ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಶ್ರೀ ಅಳವಂಡಿ ಅಂಥೇಳಿ. ನಾನು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ನಾನು ಈ ಸೌರಭದ ಒಬ್ಬ ಸದಸ್ಯನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮಗೆ 2 ತಿಂಗಳು ವೆಕೇಷನ್ ಒಳಗೆ ನಾವು ಸುಮ್ಮನೆ ಕಾಲಹರಣ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ವೀಣಕ್ಕ ಅವರು ಚೈತನ್ಯ ಇನ್ಸ್ಟಿಟ್ಯೂಟಿಂದ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದರು. ಆ ಒಂದು ಕ್ಲಾಸಲ್ಲಿ ನನಗೆ ಸಂಗೀತ ಹೇಳ್ಕೊಡ್ಲಿಕ್ಕಂತೇಳಿ ಫಸ್ಟಿಗೆ ಅವರು ಕರೆದ್ರು. ಅದರಿಂದ ನಮಗೆ ತುಂಬ ಅನುಕೂಲ ಆಯಿತು. ಆವಾಗಿಂದ ನಾನು ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ಕೊತ ಬಂದ್ವಿ. ಮತ್ತು ಈ ಚೈತನ್ಯ ಇನ್ಸ್ಟಿಟ್ಯೂಟಿಂದ ಸೌರಭದಿಂದ ಎಲ್ಲಾದರೂ ಕಾರ್ಯಕ್ರಮ ಕೊಡಬೇಕಂದ್ರೆ ನಾವೆಲ್ಲರೂ ಹೋಗಿ ಒಟ್ಟಿಗೆ ಹಾಡು ಹೇಳ್ತೀವಿ, ಎಲ್ಲ ಕಾರ್ಯಕ್ರಮ ನಡೆಸ್ತಿದ್ವಿ. ಈ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದು ತುಂಬ ಖುಷಿಯಾಯಿತು. ಎಲ್ಲರಿಗೂ ಅಭಿನಂದನೆ. ನನಗೊಂದು ಸಂಗೀತ ಹೇಳ್ಕೊಡಿ ಮೇಡಮ್. ಹಂಗೆ ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ಏನು ಮಾಡಲಿನ ಬಡವನಯ್ಯ, ಏನು ಮಾಡಲಿನ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ಶುಭ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕಾವೇರಿ ಭೋಲಾ ಅಂತ ಹೇಳಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಡರ್ಗಿಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಸೂಪರ್. ಸುಮಾರು 7 ವರ್ಷದಿಂದ ಮುಂಡರ್ಗಿಯಲ್ಲಿದ್ದೇನೆ. ಮೂಲತಃ ಬೀದರ್ನವ್ರು ನಾವು. ಈಗಾಗಲೇ ನಂದು ಕೆಲವಿಷ್ಟು ಲೇಖನಗಳು ನಮ್ಮ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಪಠ್ಯವಾಗಿ ಓದ್ತಾ ಇದ್ದಾರೆ. ಓಕೆ. ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ಪಕ್ಕಾ ಅರೇಂಜ್ ಮ್ಯಾರೇಜು. ಪಕ್ಕ ಅರೇಂಜ್ ಮ್ಯಾರೇಜಾ? 100%? 100% ಸೋದ್ರ ಮಾವಂಗೆ ಕೊಟ್ಟಿದ್ದಾರೆ. ಸೋದ್ರ ಮಾವನಿಗೆ ಕೊಟ್ಟಿದ್ದಾರಾ? ಓ, ಅಂದ್ರೆ ಲವ್ ಕಮ್ ಮ್ಯಾರೇಜ್ ಅನ್ಸುತ್ತೆ. ಇಲ್ಲ ಇಲ್ವಾ? ಇಲ್ಲ, ಲವ್ ಕಮ್ ಮ್ಯಾರೇಜ್ ನಿಮ್ಮ ನಗುವಲ್ಲೇ ಗೊತ್ತಾಗ್ತಿದೆ ನನಗೆ. ಅನ್ಕೊಳ್ಳಿ ಫೀಲ್ ಮಾಡ್ತಿದ್ದಾರೆ ತುಂಬಾ ಅಂತ. ಯಾರು ಅವ್ರ ಮನೆಯವ್ರು ಬಂದು ಕೇಳಿದ್ದ ಅಥವಾ ಹಿಂಗೆ? ಸರ್ ಅಂದ್ರೆ ಸೋದ್ರ ಮಾವ ಅಲ್ಲ ಸರ್. ನಾನು 1.5 ವರ್ಷ ಮಗು ಇರುವಾಗ ನಮ್ಮ ಅಜ್ಜಿ ಏನ್ ಮಾಡ್ಬಿಟ್ಟಿದ್ರು, ಅವ್ರ ಮನೆಗೆ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ವಾಪಸ್ ಕಳಿಸ್ಲೇ ಇಲ್ಲ ಅವರು. ಹಿಂದೂ ಮಗು ಹುಟ್ಟಿದ ತಕ್ಷಣ ಫಿಕ್ಸ್ ಮಾಡಿದ್ದಾರೆ ಅವರು? ಸರ್, ಅದು ಫಿಕ್ಸ್ ಮಾಡಿದಂತ ನಿಜ. ಹುಟ್ಟಿದ ತಕ್ಷಣ ಫಿಕ್ಸ್ ಮಾಡಿದ್ದಾರೆ. ಸೊ ಯಾವ ಏಜಿಗೆ ಮದುವೆ ಆದ್ರಿ? ಸರ್ 16 ವರ್ಷ ಸರ್ ನಂಗೆ ಮದುವೆ ಆದಾಗ. 16 ವರ್ಷನಾ? ಅವ್ರ ಯಜಮಾನ್ರಿಗೆ? ಸರ್ ಅವ್ರಿಗೆ ಒಂದು ಡಿಫ್ರೆನ್ಸ್ ಇದೆ ಸರ್. ನಂಗೂ ಅವ್ರಿಗೊಂದು 10 ವರ್ಷ ಡಿಫ್ರೆನ್ಸ್ ಇದೆ. ಹೌದು. ಅವ್ರೇನ್ ಮಾಡ್ತಿದ್ದಾರೆ? ಸರ್ ಅವ್ರು ಪ್ರೈವೇಟ್ ಕಂಪ್ನಿನಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸರ್, ಬೆಂಗಳೂರಲ್ಲಿ. ಅವ್ರ ಹೆಸರು? ಅಶೋಕ್ ಕುಮಾರ್. ಅಶೋಕ್ ಕುಮಾರ್? ಹಾಂ ಸರ್. ಅಶೋಕ್ ಅಣ್ಣ ಬೆಂಗಳೂರಲ್ಲಿ ಇರೋದಾ? ಹೌದು ಸರ್. ನೀವು? ನಾನು ಇಲ್ಲೇ ಮುಂಡರ್ಗಿನಲ್ಲಿ. ಮಿಸ್ ಮಾಡೋದಾ ನೀವು ಅವ್ರನ್ನ? ಎಂತ ಮಿಸ್ ಸರ್, ಇಷ್ಟು ವರ್ಷ ಆಯ್ತು. ಮಕ್ಕಳೇ ಇದ್ದಾರೆ ಇವಾಗ ದೊಡ್ಡವರು, ಅವರೇ ಹೇಳ್ತಿರ್ತಾರೆ ಈಗ. ಮದ್ದು ಹೊಸದ್ರಲ್ಲಿ ಹಿಂಗೆ ಇರ್ತಾ ಅವರಲ್ಲಿ? ನೀವಿಲ್ಲ ಸರ್? ಹಂಗೆ ಅಲ್ಲ ಸರ್, ನನಗೆ ಮದುವೆಗೆ 10 ವರ್ಷಕ್ಕೆ ಜಾಬ್ ಆಗಿರೋದು. ನಾನು ಮದುವೆ ನಂತರ ಓದಿದ್ದೀನಿ. 10th ಮುಗಿದ ನಂತರ ಮದುವೆ ಆಯಿತು. ಆಮೇಲೆ ವಿದ್ಯಾಭ್ಯಾಸ ನಾನೇನು ಬಿಡಲಿಲ್ಲ. PUC ಮಾಡಿಕೊಂಡೆ, ಡಿಗ್ರಿ, BEd. ಅದ್ರ ನಂತರ ನನಗೆ KPSC ಮುಖಾಂತರ SDI ಸೆಲೆಕ್ಷನ್ ಆಯಿತು. ಅಲ್ಲಿ ಏನು ಮಾಡಿದೆ, MA ಮಾಡಿಕೊಂಡು TET, NET, ಸ್ಲೆಟ್ ಎಲ್ಲ ಓದ್ಕೊಂಡು ಆಮೇಲೆ ಅಲ್ಲಿಂದ ಹೈಸ್ಕೂಲ್ ಟೀಚರು, ಪ್ರೈಮರಿ ಟೀಚರು, ಹೈಸ್ಕೂಲ್ ಟೀಚರು, ಆಮೇಲೆ ಇದು ಒಟ್ಟಿದ್ದು 4ನೇ ಸರ್ಕಾರಿ ಹುದ್ದೆ ಸರ್ ನಂದು. ಹಾಂ ಸರ್. ಹಂಗೆ. ನಮಸ್ತೆ ಕನಕ. ನಮಸ್ತೆ ಸರ್. ನೀವು ಡ್ಯಾನ್ಸ್ ಕಲಿಸ್ತೀರಂತೆ? ಇಲ್ಲ, ಡ್ಯಾನ್ಸ್ ಗಿನ್ಸ್ ಏನು ಕಲಿಸಲ್ಲ. ಯಾರಾದರೂ ಕಲಿಸಿದ್ರೆ ಕಲಿತೀನಿ. ಹೌದಾ? ನಿಮ್ಮ ಹೆಸರು? ಉಷಾ ತಳ್ಕಲ್ ಅಂತಂದೇಳಿ. ನಿಮ್ಮ ಯಜಮಾನ್ರ ಹೆಸರು? ಸಿದ್ಲಿಂಗಪ್ಪ. ನಿಮ್ಮ ಯಜಮಾನ್ರು ತುಂಬಾ ರೊಮ್ಯಾಂಟಿಕ್ ಅಂತ? ಹೌದಾ ಮೇಡಮ್? ಹೌದೌದು. ಹೌದಾ?
ತುಂಬ ಅಂದ್ರೆ ಎಷ್ಟು? ತುಂಬ ಅಂದರೆ ತುಂಬ ತುಂಬನಾ? ತುಂಬ ಅಂದರೆ ತುಂಬ ಜಾಸ್ತಿ ಜಾಸ್ತಿ ಜಾಸ್ತಿನಾ? ಮನೇಲಿ ಸುಮ್ಮನೆ ಇರಲ್ಲ ಅಂತ ಕೈ ಮಾಡಿ ತೋರ್ಸಕ್ಕಾಗಲ್ಲ. ಈಗ ಆಕಾಶ ಎಷ್ಟಿದೆ ಅಷ್ಟು. ಅಯ್ಯೋ ಆಯ್ತು, ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ ನಾನು ಕೇಳಲೇಬೇಕು. ಭಾಳ ಟಫ್ ಪ್ರಶ್ನೆ ಅದು, ಓಕೆ. ಯಾರು ಉತ್ತರ ಕೊಟ್ಟಿಲ್ಲ, ಇತಿಹಾಸದಿಂದ ಬಂದಿರೋ ಪ್ರಶ್ನೆ ಅದು. ಹೌದಾ? ಸೊ ತುಂಬ ಯೋಚನೆ ಮಾಡಿ ಹೇಳ್ಬೇಕಾಗುತ್ತೆ ನೀವು ಅಪ್ಪ, ನನಗೆ ಉತ್ತರನ. ಇತಿಹಾಸದ ಬಗ್ಗೆ ಏನು ಗೊತ್ತಿಲ್ಲ. ಈಗೇನು ನಾನು ಬಿಬ್ಳಾರ್ದ ಕೇಳಿದ್ರೆ ಕೇಳಿ ಹೇಳ್ತೀನಿ. ಇಲ್ಲ ಅದು ನಿಮ್ಗೆ ಗೊತ್ತಿದೆ, ನಿಮ್ಗೆ ಮತ್ತು ನಿಮ್ಮ ಯಜಮಾನ್ರಿಗೆ ಗೊತ್ತಿರೋನೇ ಉತ್ತರ ಇದು. ಮದ್ದದ ಹೊಸದ್ರಲ್ಲಿ ನೀವು ಅವ್ರಿಗೆ ಮುತ್ತು ಕೊಟ್ರಲ್ಲ, ಅವ್ರು ನಿಮ್ಗೆ ಮುತ್ತು ಕೊಟ್ರ? ಅವರೇ ಕೊಟ್ಟಿರ್ಬೇಕು. ಕರೆಕ್ಟ್ ಯೋಚನೆ ಮಾಡಿ. ಬಹುದು ಅಂತಿದ್ದೀರಾ? ಇಲ್ಲ ಅವರೇ ಕೊಟ್ಟಾರ. ಅವರೇ ಕೊಟ್ರ? ನಮ್ದು ಒಂದು ಸ್ವಲ್ಪ ಎಲ್ಲ ಲೇಟ್. ಸಣ್ಣ ವಯಸ್ಸಿಗೆ ಮದುವೆ ಆಯ್ತಲ್ಲ, ಅವರು ದೊಡ್ಡೋರಿದ್ರು, ನಾ ಸಣ್ಣಕ್ಕಿದ್ದೆ, ಅದಕ್ಕೆ ಅವರೇ ಕೊಟ್ಟಾರ. ಅವರೇ ಕೊಟ್ರ? ಆಮೇಲೆ ನೀವು ಸಾಲ ವಾಪಸ್ ಯಾವಾಗ ಕೊಟ್ರಿ? ಅಯ್ಯೋ, ಈಗೂ ಕೊಡ್ತಾನೆ ಇದ್ದೀನಿ, ಮುಗಿತಾನೇ ಇಲ್ಲ. ಅವತ್ತಿನ ಸಾಲ ಈಗಲೂ ತೀರಿಸ್ತಾನೆ ಇರ್ತೀರಾ? ಹೌದು. ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ, ಚಕ್ರ ಬಡ್ಡಿ ಆಗಿತ್ತು ಅದೆಲ್ಲ, ಇನ್ನೂ ಆದ್ರೂ ತೀರ್ತಾ ಇಲ್ಲ. ಅಯ್ಯಪ್ಪ, ಆಗ್ಲಿ ಅಕ್ಕ, ಚೆನ್ನಾಗಿರಿ. ಥ್ಯಾಂಕ್ ಯು ಸರ್. ಹಿಂಗೆ ಬಡ್ಡಿ ತೀರಿಸ್ತಾನೆ ಇರಿ. ಮೇಡಮ್ ಹೆಸರು? ವಿಜಯಲಕ್ಷ್ಮಿ ಅಂತ. ವಿಜಯಲಕ್ಷ್ಮಿ. ಯಜಮಾನ್ರ ಹೆಸರು? ಬಸವರಾಜ್ ದೇಸಾಯಿ. ಏನು ಮಾಡ್ಕೊಂಡಿದ್ದಾರೆ ಮೇಡಮ್? ಫೈನಾನ್ಸ್ ವಿತ್ ಅಗ್ರಿಕಲ್ಚರ್. ಫೈನಾನ್ಸಿಂಗಾ? ಹಾಂ ಸರ್. ಓ, ಅಂದರೆ ಬಡ್ಡಿ ಕೊಡ್ಲಿಕ್ಕೆ ಇರುತ್ತೆ ಅಲ್ವಾ ಅವ್ರಿಗೆ? ಹಾಂ ಸರ್. ಕೊಡ್ತಿದ್ದೀರಾ ಮೇಡಮ್ ನೀವು ಬಡ್ಡಿನ? ಬಿಸ್ನೆಸ್ ಎಲ್ಲ ಅವ್ರದ್ದೇ ಸರ್, ನಮ್ಗೆ ಗೊತ್ತಿಲ್ಲ. ನೀವೊಂದು ಶೇರ್ ಹೋಲ್ಡರ್ ಆಗಬೇಕಲ್ವ ಮೇಡಮ್ ಬಿಸ್ನೆಸ್ಸಲ್ಲಿ? ಆಯ್ತು ಬಿಡಿ. ಎಷ್ಟು ಜನ ಮಕ್ಕಳು ಮೇಡಮ್? 4 ಜನ. 4 ಜನ. ಏನು ಮಾಡ್ತಿದ್ದಾರೆ? 3 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಹಾಂ. ಮಗಳು 2nd PU, ಎರಡನೇದವಳು 9th. ಒಬ್ಬ ಇಲ್ಲೇ ವೀಣಾ ಮೇಡಮ್ ಹತ್ರ ಅಬಾಕಸ್ಗೆ ಬರ್ತಾಳೆ 7th. ಮಗ 6th. ಓಕೆ, ಸೂಪರ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ತೇಜಸ್ವಿನಿ ಹೊಸಪೇಟೆ. ಯಾವ ಊರು? ಇದೆ ಮುಂಡರ್ಗಿನೇ. ಮದುವೆ ಆಗಿದೆ ಮೇಡಮ್? ಹಾಂ ಆಗಿದೆ. ಯಜಮಾನ್ರ ಹೆಸರು? ರವಿಕುಮಾರ್. ರವಿಕುಮಾರ್. ಏನು ಮಾಡ್ಕೊಂಡಿದ್ದಾರೆ? ಬಿಸ್ನೆಸ್. ಬಿಸ್ನೆಸ್ಸಾ? ನೀವು ಹೌಸ್ ವೈಫಾ? ಹೌದು. ಮಕ್ಕಳು? ಇಬ್ಬರಿದ್ದಾರೆ. ಏನು ಓದ್ತಿದ್ದಾರೆ? 6th ಸ್ಟ್ಯಾಂಡರ್ಡು, ಒಬ್ಬ 5th ಸ್ಟ್ಯಾಂಡರ್ಡ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಅಕ್ಕ ಹೇಳ್ರಿ. ನಮಸ್ತೆ ಅಕ್ಕ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದು. ನೀವು ಚೆನ್ನಾಗಿದ್ದೀರಾ? ಓಹೋ, ನೀವು ಚೆನ್ನಾಗಿದ್ರೆ ಇಡೀ ಚೆನ್ನಾಗಿದ್ದೀನಿ. ಅಲ್ಲ, ನೀವು ಚೆನ್ನಾಗಿದ್ರೆ ಕರ್ನಾಟಕನೇ ಚೆನ್ನಾಗಿರುತ್ತೆ ಬಿಡಿ. ಯಾಕಂದ್ರೆ ನಗಿಸ್ತಾ ಇರ್ತೀರಾ ಎಲ್ಲಾರನು, ಅದಕ್ಕೋಸ್ಕರ BP ಶುಗರ್ ಏನೂ ಇರಲ್ಲ. ಹಾಂ, ಹೌದೌದು. ಸರಿ, ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಹೇಳಿ? ಇಲ್ಲೇ ಇದಾರಲ್ಲ. ಎಲ್ಲಿ? ಮುಂಡ್ರಿಗೆ ಇಲ್ಲಿ. ಈಗ ಎಲ್ಲಿ ಬಂದಿದ್ದಾರೆ ಇಲ್ಲಿಗೆ? ಇಲ್ಲ, ಇಲ್ಲಿ ಬರಲ್ಲ ಅವ್ರು. ಎಲ್ಲಿ ಏನಕ್ಕೆ ಕರ್ಕೊ ಬರ್ಬೇಕಲ್ಲ ಅವ್ರನ್ನ? ಬರಲ್ಲ ಅವರು. ಯಾಕೆ? ಅವ್ರ ಮನೆ ಬಿಟ್ರೆ ಅಂಗಡಿ ಬಿಟ್ರೆ ಮನೆ, ಎಲ್ಲಿ ಹೋಗಲ್ಲ ಅವರು. ನಿಮ್ಮನ್ನ ಮನೆಯಿಂದ ಬಿಡೋದು, ಹೊರಗಡೆ ಬಿಡೋದಿಲ್ಲ ಅಂತೆ? ಬಿಡ್ತಾರೆ. ಅಷ್ಟು ಲವ್ ಮೇಡಮ್ ನಿಮ್ಮ ಮೇಲೆ? ಲವ್ ಜಾಸ್ತಿ ಇದೆ. ಹೌದಾ? ನಿಮ್ಗೆ? ನಮಗೂ ಇದೆ ರೀ. ನಿಮ್ಗೂ ಇದೆಯಾ? ಹಾಂ. ನೀವು ಬಿಡಲ್ವ ಅವ್ರನ್ನ? ಏನ್ ಅನ್ಕೊಂತೀರ ಅನ್ಕೊಳ್ಳಿ. ನೀವು ಕಾಲು ಎಳಕ ಕುಂತಿದ್ದೀರಿ ಇವತ್ತು, ಇನ್ನೇನ್ ಮಾಡೋದು, ಎಳಿಸ್ಕೊಂಡು ಹೋಗೋದು ಮನೆಗೆ. ಸರಿ ಹೇಳಿ, ಎಷ್ಟು ವರ್ಷ ಆಯ್ತು ಮದುವೆಗೆ ನಿಮ್ಗೆ? 23 ವರ್ಷ ಆಯ್ತು. 23 ವರ್ಷ ಆಯ್ತು. ಮಕ್ಕಳು? 3 ಜನ ಇದ್ದಾರ್ರಿ. ಎಲ್ಲಿದ್ದಾರೆ? ಏನು ಓದ್ತಿದ್ದಾರೆ? ಒಬ್ನು 2nd ಇಯರ್ ದಾವಣಗೆರೆಯಲ್ಲಿ ಇದ್ದಾನೆ, ಒಬ್ಳು 9th ಇಲ್ಲೇ SF ಸ್ಕೂಲು, ಇನ್ನೊಬ್ನು 7th ಅನ್ಮೋಲ್ ಪಬ್ಲಿಕ್ ಸ್ಕೂಲ್. ನಿಮ್ದು ಮದುವೆ ದೋಸದಲ್ಲಿ ಹೆಂಗೆ ಏನು ಮೇಡಮ್? ಮದುವೆ ಆದ ಹೊಸರಲ್ಲಿ 3 ವರ್ಷ ಅವ್ರಿಗೆ ನನಗೆ ಗೊತ್ತೇ ಇಲ್ಲ, ಟಚೇ ಇಲ್ಲ. ನಾವಿಬ್ರು ಸಂಬಂಧನೇ ಇಲ್ದಂಗಿದ್ವಿ ನಾವು. ಯಾಕಂದ್ರೆ ಅವಾಗ ಲ್ಯಾಂಡ್ಲೈನ್ ಫೋನ್ ಇತ್ತು ಅವಾಗ. ಇವಾಗೆಲ್ಲ ಮೊಬೈಲ್ ಬಂದಿದೆ. ಅವ್ರಿಗೆ ನನಗೆ ಗೊತ್ತೇ ಇಲ್ಲ, ಸಂಬಂಧನೇ ಇಲ್ಲ ನಮಗೆ. ಅವರು ನಾನು 100 ಮಾತಾಡಿದ್ರೆ ಅವ್ರು 1 ಮಾತಾಡ್ತಾರೆ. ನಮ್ದು ಹಂಗೆ ಇರೋದು. ನೀವು 100 ಮಾತಾಡ್ಬೇಕು, ಅವ್ರು 1 ಮಾತಾಡ್ಬೇಕು. ನೀವೊಂದು 50 ಮಾತಾಡಿದ್ರು ಮಾತಾಡಲ್ಲ ಅವರು. ಹೌದಾ? ನಾನು 100 ಮಾತಾಡೋದು. 100 ಮಾತಾಡೋದು? ಹೌದು. ಆ 100 ಏನು ಮಾತಾಡ್ತಿದ್ರಿ ಫೋನಲ್ಲಿ ಹೊಸದ್ರಲ್ಲಿ? ಅವಾಗ ಮಾತಾಡೇ ಇಲ್ಲ ಸರ್ ನಾನು. ನೀವೇ ಸುಮ್ಮನೆ ಮಾತಾಡಿ ಫೋನ್ ಇಡೋದಾ? ಇಲ್ಲ, ನಾನು ಮಾತಾಡಿಲ್ಲ. ಅವಾಗ ಲ್ಯಾಂಡ್ಲೈನ್ ಅಲ್ಲ, ಎಲ್ಲಿರ್ತು ಫೋನ್. ಅವರೆಲ್ಲ ಕೆಲ್ಸಕ್ಕೆ ಹೋಗೋರು, ನಾವು ಮನೆಯಲ್ಲಿ ಸುಮ್ಮನೆ ಕಾಲೇಜ್ ಹೋಗ್ತಿದ್ದೆ ನಾನು. D4 ಮುಗಿಸಿದೆ ನಮ್ಮ ಮದುವೆ ಆಗಿಂದ. ಆಮೇಲೆ 3 ವರ್ಷಕ್ಕೆ ಬಂದೆ ಇಲ್ಲಿ. ಆದ್ರೂ ಅವ್ರ ಹತ್ರ ಮಾತಾಡಬೇಕು ಎಲ್ಲ ಆಸೆ ಆಗ್ತಿರ್ಲಿಲ್ವಾ? ಇದ್ದಿಲ್ಲ ಬಿಡಿ ನಮ್ಗೆ. ಇದ್ದಿಲ್ಲ ಬಿಡಿ. ಬುದ್ಧಿ ಇರ್ಲಿಲ್ವಾ? ಅಲ್ಲ, ಇದ್ದಿಲ್ಲ ನಮಗೆ, ಮಾತಾಡ್ಬೇಕು ಅನ್ನಿಸ್ಲಿಲ್ಲ. ಅವರು ಫೋನ್ ಮಾಡ್ತಿರ್ಲಿಲ್ವಾ? ಇಲ್ಲ. ಅವ್ರು ಎಲ್ಲಿದ್ರು? ಇಲ್ಲೇ ಇದ್ರು ಅವರು. ಮುಂಡ್ರಿಗೆಲ್ಲಿದ್ರು, ನಾವು ಗದಗಲ್ಲಿದ್ವಿ. ಓಹೋ, ಹಿಂಗೆ ಕತೆ. ಹಿಂಗೆ ನಮ್ದು. ಮತ್ತೆ ನೀವು ಯಾವಾಗ ಜಂಟಿ ಆಗಿರೋದು? ನಮ್ ಮದುವೆ ಹಿಸ್ಟ್ರಿ ಕೇಳಿದ್ರೆ ನೀವು ಶಾಕ್ ಆಗ್ತೀರ. ಮತ್ತೆ ಹೇಳಿ. ಅಯ್ಯೋ, ನೀವು ಕೇಳಿಲ್ಲಲ್ಲ. ಇಲ್ಲ, ಅದೇ ನಿಮ್ಮ ಮದುವೆ ಹಿಸ್ಟ್ರಿ ಹೇಳಿ. ಎಲ್ಲಿ ಸಿಕ್ಕಿದ್ರು ಅವ್ರು ನಿಮ್ಗೆ? ಏನ್ ಕತೆ? ಎಲ್ಲಿ ಸಿಗ್ಲಿಲ್ಲ. ಹೆಂಗ್ ಮದುವೆ ಆದ್ರಿ? ಅವ್ರು ಆಕ್ಚುಲಿ ಬ್ರದರ್ಸ್ ಇಬ್ರು. ಅವ್ರ ಬ್ರದರ್ ನಮ್ಮ ಅಕ್ಕ ಅಂತ ಫಿಕ್ಸ್ ಆಯ್ತು. ಅವ್ರ ಬ್ರದರ್ ಜೊತೆ ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಯ್ತು. ಅವ್ರು ಫಿಕ್ಸ್ ಆಗಿ ಡೇಟ್ ಫಿಕ್ಸ್ ಆಯ್ತು ಮದುವೆದು. February 18 ಮದುವೆ ಫಿಕ್ಸ್ ಆಯ್ತು. ನಾನು January 30th ಅವರು ಫಿಕ್ಸ್ ಮಾಡ್ಕೊಂಡ್ರು ನನ್ನ. ಗೊತ್ತಾ? ಅಷ್ಟು ಹಿಸ್ಟ್ರಿ ಆಗಿದೆ. ಅವ್ರ ಮದುವೆ ಫಿಕ್ಸ್ ಆಗಿ 1 ವರ್ಷ ಆಗಿತ್ತು. ಆಮೇಲೆ ನಿಮ್ಮನ್ನ ಫಿಕ್ಸ್ ಮಾಡಿದ್ರ? ಆಮೇಲೆ ಅವರು. ಇದು ಹೆಂಗಣ್ಣ? ಇದು ಹಂಗೆ ರೀ. ಓ, ಈ ತರ ಆಫರ್.
1 get 1 ಫ್ರೀ ಆದಂಗೆ ಆಗೈತ್ರಿ ಇದು. ಬೈ 1 get 1 ಫ್ರೀ. ಹಾಂ, ಚೆನ್ನಾಗಿದ್ದು ಒಂಥರ ಅಲ್ವಾಗ? ಚೆನ್ನಾಗಿರುತ್ತೆ ರೀ ನಮ್ಮ ಕಡೆ ಎಲ್ಲ ಹಿಂಗೆ. ತುಂಬ ರೇರ್ ಸ್ಟೋರಿ ಈ ಥರ. ಹೌದಿಲ್ಲ, ನಿಮಗೆ ಗೊತ್ತೇ ಇರಲಿಲ್ಲ ಇದು. ಬಟ್ ಇರ್ಲಿಕ್ಕೆ ಆರಾಮಾಗಿದ್ದೀರಾ? ಆರಾಮ್ ಚೆನ್ನಾಗಿದ್ದೀವಿ ನೋಡ್ರಿ. ಖುಷಿಯಾಗಿದ್ದೀರಾ? ಸೂಪರ್. ವೆರಿ ನೈಸ್, ಸೂಪರ್. ಥ್ಯಾಂಕ್ ಯು. ಹೆಸರು ಹೇಳಿ. ಶಾರದಾ ಮುನ್ನೋಳಿ ಮಠ ರೀ. ಯಜಮಾನ್ರ ಹೆಸರು? ರೇವಣ ಸಿದ್ದಯ್ಯ. ಕುಲ ಗೋತ್ರ ನಕ್ಷತ್ರ ನಕ್ಷತ್ರ ಏನು ಗೊತ್ತಿಲ್ಲ. ರಾಶಿ ಇದು ಸ್ವಾಮಿಯವ್ರು ನೋಡ್ರಿ ನಾವು. ಎಷ್ಟು ಜನ ಮಕ್ಕಳಮ್ಮ? ಇಬ್ರು ರೀ. ಏನು ಓದ್ತಿದ್ದಾರೆ? ಒಬ್ಬಾಕಿ ಇಂಜಿನಿಯರ್ ಮಾಡಕತ್ತಾಳ್ರಿ ಬೆಂಗಳೂರಾಗ. ಹಾಂ. ಒಬ್ಬಾಕಿ ಇಲ್ಲೇ ಧಾರವಾಡದಾಗ ಸ್ಪೋರ್ಟ್ಸ್ನಾಗ ಅದಾಳ್ರಿ. ಹಾಂ. ಎಸ್, ನಿಮ್ಮ ಹೆಸರು? ಮೇಘಾ ಮುನ್ನೋಳಿ ಮಠ. ಹೌದಾ, ಸ್ಪೋರ್ಟ್ಸ್ ಮ್ಯಾನ್ ನೀವು? ಹಾಂ ಸರ್, ಸ್ಪೋರ್ಟ್ಸ್ ಮ್ಯಾನ್. ಏನು, ಯಾವುದ್ರ ಮೇಲೆ? ನಾನು ಅಥ್ಲೆಟಿಕ್ಸ್ ಮಾಡ್ತೀನಿ ಸರ್. 400 ಮೀಟ್ರ್ ಮತ್ತು 400 ಮೀಟ್ರ್ ಹಡಲ್ಸ್ ನನ್ನ ಮೇನ್ ಇವೆಂಟ್ ಸರ್. ಟ್ರ್ಯಾಕ್ ಆ್ಯಂಡ್ ಫೀಲ್ಡ್. ಇವಾಗ 6 years ಆಯ್ತು ಸರ್ ವರ್ಕ್ ಮಾಡತ್ತೆ, ಪ್ರಾಕ್ಟೀಸ್ ಮಾಡತ್ತೆ. ಸೊ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕನ್ನೋದು ಕನ್ಸು ಐತೆ ಸರ್. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಎಸ್ ಸರ್. ನಾನು ಮಾಡ್ತಿದ್ದೀನಿ, ನಾನು ಸಿಗ್ತೀನಿ ನಿಮಗೆ ಕಾಂಪಿಟೇಷನ್. ನಾನು 100 meters ಮಾಡ್ತೀನಿ, ನೀವು 400? ಹಾಂ ಸರ್. ನಾನು 100 meters. ನಾನು ಫಿನಿಶ್ ಮಾಡ್ದಾಗ ನೀವು ಇನ್ನೂ ಸ್ಟಾರ್ಟ್ ಮಾಡ್ತಿರ್ತೀರ ಸರ್. ಅಂದರೆ ಅಷ್ಟು ದೊಡ್ಡ ಕಾಮಿಡಿ ಪೀಸ್ ಅನ್ಕೊಂಡ್ರೆ ನಾನು. ಬರ್ತೀರಾ, ಓಡ್ತೀರಾ ನನ್ನ ಜೊತೆ? ಓ ಬನ್ನಿ ಸರ್, ಓಡೋಣ ಸರ್. ಮತ್ತೆ ನಿಮ್ ಸುಸ್ತಾಗುತ್ತೆ, ಬೇಡ. ನನ್ನ ಜೊತೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ರನ್ನರ್ ನಾನು ಆ್ಯಕ್ಚುಲಿ. ಐ ಆಮ್ ಆಲ್ಸೋ ಅಥ್ಲೆಟಿಕ್. ನಿಜ, ನಾನು ಸ್ಟೇಟಿಗೆ ಹೋಗಿದ್ದೆ 100 ಯಾವಾಗ ಸರ್? ನೋಡಕ್ರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು, ಆಗ ನೋಡ್ಲಿಕ್ಕೆ ಹೋಗಿದ್ದೆ. ಹಾಂ ಸರ್. ಸೊ ಏನು ನೆಕ್ಸ್ಟ್ ನಿಮ್ದೇನು ಪ್ಲ್ಯಾನ್ ಏನು? ಸರ್ ನೆಕ್ಸ್ಟ್ ಈಗ ನ್ಯಾಷನಲ್ 8th ಪೊಸಿಷನ್ ಒಳಗಿದ್ದೀನಿ ಸರ್ ನಾನು ಇವಾಗ. ಸೊ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಟ್ರೈನಿಂಗು ಮತ್ತು ಡಯಟ್ ಚೆನ್ನಾಗಿ ಮಾಡಿದ್ರಿ ಸರ್. ಇನ್ನೂ ಫಸ್ಟ್ 1 in 3rd ಮಾಡ್ಕೊಂಡು ಆಮೇಲೆ ಇಂಟರ್ನ್ಯಾಷನಲ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಸರ್. ಓಕೆ. ಅದಕ್ಕೆ ಬ್ಯಾಕ್ ಸಪೋರ್ಟ್ ಆಗಿ 4 to 5 years ಆಯ್ತು ಸರ್. ವೀಣಾ ಹೇಮಂತ್ ಪಾಟೀಲ್ ಮ್ಯಾಮ್ ಮತ್ತು ಸರ್ ಹೇಮಂತ್ ಸರ್ ನನಗೆ ಬ್ಯಾಕ್ ಸಪೋರ್ಟ್ ಆಗಿದ್ದಾರೆ ಸರ್ ಫೈನಾನ್ಷಿಯಲಿ. ಅದಕ್ಕೆ ಭಾಳ ನಾನು ಅವರಿಗೆ ಗ್ರೇಟ್ಫುಲ್ ಆಗಿರ್ತೀನಿ ಸರ್. ವೆರಿ ನೈಸ್. ಚೈತನ್ಯ ಇನ್ಸ್ಟಿಟ್ಯೂಟ್ನಿಂದ ಭಾಳ ಹೆಲ್ಪ್ ಆಗಿದೆ ಸರ್ ನನಗೆ. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಾಜಶ್ರೀ ಅಂತ. ನೀವು ಕುಸ್ತಿ ಪ್ಲೇಯರಾ ಮೇಡಮ್? ಸರ್ ನಾವು ಕರಾಟೆ ಪ್ಲೇಯರ್ ಸರ್. ಕರಾಟೆನಾ? ಆಯ್ತು ಸರ್. ನಾನು ಕರಾಟೆಗೆ ಹೋಗಿದ್ದೆ. ಹೌದೇನು ಸರ್? ನಿಜ, ದೇವರಾಣೆಗೆ ಹೋಗಿದ್ದೆ. ಬಟ್ ನಮ್ಮ ಸರ್ ಏನು ಮಾಡಿದ್ರು ಅಂದರೆ ಹುಡುಗರ ಜೊತೆ ಬಿಡ್ತಾನೆ ಇರಲಿಲ್ಲ, ಹುಡುಗಿ ಜೊತೆ ಬಿಡ್ತಿದ್ರು ಆಟ ಆಡ್ಲಿಕ್ಕೆ. ಅವರು ಕಾಲಲ್ಲಿ ರಾಪ್ 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 ಅಂತ ಹೊಡೆಯೋ ಏಟಿಗೆ ಬಿಟ್ಟು ಬಂದ್ಬಿಟ್ಟೆ. ಸುಳ್ಳು ಹೇಳ್ತಿಲ್ಲ, ದೇವರಾಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ಇದು ನಿಜ, ನನ್ನ ಲೈಫಲ್ಲಿ ನಿಜ ನಡೆದಿರೋ ಘಟನೆ ಅದು. ನನಗೆ ಈ ಬ್ಲ್ಯಾಕ್ ಬೆಲ್ಟ್ ಹಾಕಬೇಕು ಏನು ದೊಡ್ಡ ದೊಡ್ಡ ಆಸೆ ಇತ್ತು. ಹೌದಾ ಸರ್? ವೈಟ್ ಬೆಲ್ಟಲ್ಲೇ ಮುಗ್ದೋಯ್ತು ಎಲ್ಲ ಆಸೆ. ಹಂಗಂದ್ರೆ ಆಗ ನನಗೆ ಸಿಟ್ಟು, ಏನು ನಾನು ಹುಡುಗಿರ ಜೊತೆ ಏಟು ತಿನ್ಲಿಕ್ಕೆ ನಾನು ಕರಾಟೆ ಕ್ಲಾಸಿಗೆ ಹೋಗ್ಬೇಕಾ? ಇಲ್ಲ ಬೇಡ, ಹಂಗಾಗಲ್ಲ. ಇಲ್ಲ ಸರ್, ಇವಾಗ ಯಾಕಂದ್ರೆ ಲೇಡೀಸ್ ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಈಗ ಆಲ್ಮೋಸ್ಟ್ ಆಲ್ ಸರ್ಕಾರದಿಂದ ಫಸ್ಟ್ ಪ್ರಿಫರೆನ್ಸ್ ಇನ್ನು ಗರ್ಲ್ಸ್ಗೆನ ಕರಾಟೆ ಕಲಿಬೇಕಂತೇಳಿ ಆದ್ಯತೆ ಕೊಡ್ತಾ ಇದ್ದಾರೆ ಸರ್ ಇವಾಗ. ವೆರಿ ನೈಸ್, ವೆರಿ ನೈಸ್, ಸೂಪರ್. ಹೌದಮ್ಮ, ನೀವೆಲ್ಲ ಕರಾಟೆ ಕಲಿಬೇಕು, ಯಜಮಾನರಿಗೆ ಕಿಕ್ ಹೊಡಿಬೇಕು ಆಮೇಲೆ ಮನೆಯಲ್ಲಿ. ಇಲ್ಲ ಸರ್, ನಾವು ಕಿಕ್ ಮಾಡಲ್ರಿ, ಯಾಕಂದ್ರೆ ಅವರು ಸಮೇತ ಕರಾಟೆ ಮಾಸ್ಟ್ರೇ. ಹೌದಾ? ನಿಮ್ಮ ಅದ್ದೋಗಿದ್ಯಾ? ಎಸ್ ಸರ್. ಅವರು ಕರಾಟೆ ಮಾಸ್ಟರ್? ಎಸ್ ಸರ್, ನಾವು ಸಮೇತ. ಇಬ್ರು ಫೈಟ್ ಮಾಡಿಗೆ ಚಂದ ನೋಡಿ. ಇಬ್ಬರಲ್ಲಿ ಕಾಂಪಿಟೇಷನ್ ನಡೀತಿರ್ತೆ, ಕಿಯಾ ಕಿಯಾ ಅನ್ಕೊಂಡು. ಹಾಂ ಸರ್, ಯಾಕಂದ್ರೆ ಪ್ರಾಕ್ಟೀಸ್ ಟೈಮಲ್ಲಿ ಕಿಯಾ ಶಾಟ್ ನಾವು ತೆಗಿತಾನೆ ಇರ್ತೀವಿ ಸರ್. ಹೌದಾ? ಕಿಯಾ ಶಾಟ್ನ ತೆಗಿತಿರ್ತೀರಾ? ವೆರಿ ನೈಸ್. ಸೊ ನೆಕ್ಸ್ಟ್ ನಿಮ್ದೇನು ಪ್ಲ್ಯಾನ್ ಇದೆ ಮೇಡಮ್? ಸರ್ ನಾವು ಎಜುಕೇಶನ್ ಸ್ಟಾರ್ಟ್ ಇದೆ ಸರ್, ಕಂಟಿನ್ಯೂ. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ 3 ಡನ್ ಆಗಿದೆ. ಇವಾಗ ನಾನು ಮುಂಡ್ರಿಗೆಯಲ್ಲಿ ಸುಮಾರು 10 ವರ್ಷದಿಂದ ತರಬೇತಿ ನೀಡ್ತಾ ಇದ್ದೇನೆ ಸರ್. ಮುಂಡ್ರಿಗೆಯಲ್ಲಿ SC/ST ಹಾಸ್ಟೆಲಿಂದ ಹಿಡಿದು ಆಮೇಲೆ ಮೊರಾರ್ಜಿ ಸ್ಕೂಲ್, ಅಂಬೇಡ್ಕರ್ ಸ್ಕೂಲ್, ಆಮೇಲೆ ವಸತಿ ಶಾಲೆಗಳು ಎಲ್ಲ ಕಡೆಗೂ ನಾನು ತರಬೇತಿ ನೀಡ್ತಾ ಇದ್ದೀನಿ. ಆಮೇಲೆ ನಮ್ಮದೇ ಆದಂಥ ಇನ್ಸ್ಟಿಟ್ಯೂಟ್ ಇದೆ. ಮತ್ತೆ ರಜೆಯಲ್ಲಿ ನಾವು ಇಲ್ಲಿ ಚೈತನ್ಯ ಇನ್ಸ್ಟಿಟ್ಯೂಟ್ಗೆ ಲೇಡೀಸ್ಗೆ ಅಂತೇಳಿ ಸೆಲ್ಫ್ ಡಿಫೆನ್ಸ್ ಅನ್ನು ತರಬೇತಿ ನೀಡ್ತಾ ಇದ್ವಿ ಸರ್ ಮೇಡಮ್ ಹತ್ರ. ಮತ್ತೆ ಇನ್ನು ನಾನು B.Ped ಮಾಡಿದ್ದೀನಿ ಸರ್. PT ಆ್ಯಂಡ್ ಕರಾಟೆ 2 ಈಕ್ವಾಲಿಟಿ ಆಗಿ ತಗೊಂಡು ಹೋಗ್ತಾ ಇದ್ದೀನಿ ಸರ್ ಲೈಫಲ್ಲಿ. ಸೊ ನಾನು ಇನ್ನೊಂದು ಕೇಳ್ಬೇಕು ನಿಮ್ಮ ಹತ್ರ. ಸೊ ಈ ಹೆಣ್ಮಕ್ಳು ಮುಂದೆ ಬರ್ತಿದ್ದಾರಾ ಏನು ಸರ್ ಕರಾಟೆ ಕಲೀಲಿಕ್ಕೆ? ಬರ್ತಾ ಇದ್ದಾರೆ ಸರ್. ಬರ್ತಿದ್ದಾರಾ? ಹಾಂ ಸರ್, ಯಾಕಂದ್ರೆ ಮುಂಚೆ ಯಾರು ಬರ್ತಿರ್ಲಿಲ್ಲ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲಾ ಕಡೆಗೂ ಅತ್ಯಾಚಾರ, ಹೆಣ್ಮಕ್ಳಿಗೆ ಅನ್ಯಾಯಗಳು ನಡೀತಾ ಇರೋದ್ರಿಂದ ಹೆಣ್ಮಕ್ಳು ಇನ್ ಮುಂದೆನಾದ್ರೂ ಕರಾಟೆ ಕಲೀಲೇಬೇಕು ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ ಸರ್ ಹೆಣ್ಮಕ್ಳು. ಸೂಪರ್, ವೆರಿ ನೈಸ್. ಎಸ್ ಸರ್. ಚೂರು ನಾವು ಸ್ಟ್ರಾಂಗ್ ಆಗಿರಬೇಕು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹಾಂ ಹಾಂ ಅಕ್ಕ, ನಿಮ್ಮ ಹೆಸರು? ನನ್ನ ಹೆಸರು ಸ್ವಾತಿ ಈಶಪ್ಪ ಕಡಾಕಡಿ ಅಂತ. ಹಾಂ, ನಾನು ಡಿಗ್ರಿ ಓದ್ತಾ ಇದ್ದೀನಿ. ಡಿಗ್ರಿ ಓದ್ತಿದ್ದೀರಾ? ನೀವು ಯಾವ ಪ್ಲೇಯರು? ನಾವು ಕರಾಟೆ ಪ್ಲೇಯರ್ಸ್. ಕರಾಟೆ ಪ್ಲೇಯರಾ? ಹಾಂ ಸರ್. ಸ್ಟೂಡೆಂಟಾ ನಿಮ್ಮದು? ಎಲ್ಲರಿಗೂ ಹೋಗಿದ್ದೀರಾ?
ನಾವು ನೇಪಾಳವರೆಗೆ ಹೋಗಿದ್ದೀವಿ ಸರ್. ನೇಪಾಳವರೆಗ ಅಷ್ಟೇ? ನೇಪಾಳ, ಗೋವಾ, ನೇಪಾಳವರೆಗೂ? ಕಾಶ್ಮೀರ. ಓಹೋ, ಹಂಗೆಲ್ಲ ಹೋಗಿದ್ದೀರಾ ನೇಪಾಳವರೆಗೂ? ಇಂಟರ್ನ್ಯಾಷನಲ್ ನೇಪಾಳ ಹೋಗಿದ್ದೀವಿ ಸರ್. ಹೌದಾ? ಹಾಂ ಸರ್. ಸೊ ನೆಕ್ಸ್ಟು ನೆಕ್ಸ್ಟು ಮಲೇಷ್ಯಾ ಐತಂತ ಸರ್. ಮಲೇಷ್ಯಾ ಐತಾ? ವರ್ಲ್ಡ್ ಕಪ್. ಯಾವಾಗ ಮಲೇಷ್ಯಾಕ್ಕೆ? ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಸರ್, ಹೋಗ್ತೀವಿ ಸರ್. ಹೌದಾ? ಹಾಂ ಸರ್. ಓಕೆ 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 ಓಕೆ. ಸೊ ಕರೆಕ್ಟ್ ಆದಮೇಲೆ ನೆಕ್ಸ್ಟ್ ಜಾಬ್ ಮೇಲೆ ಏನು ಜಾಬ್ ಮಾಡಬೇಕು ಸರ್ ನಾವು. ಮಾಡಬೇಕಾ? ಹಾಂ ಸರ್. ಓಕೆ ಸೂಪರ್. ಓಕೆ, ಆಲ್ ದಿ ಬೆಸ್ಟ್. ನಮ್ಮ ಮನೆಗಳಿಗೆ ಏನು ಸ್ಪೆಷಲ್ ಮಾಡ್ತಿದ್ದೀರಾ ಮೇಡಮ್? ನಾನು ಇವತ್ತು ಮೆಂತೆ ಕಡುಬು ಮಾಡಿ ಸ್ವೀಟ್ ಮೆಂತೆ ಕಡುಬು. ಸ್ವೀಟ್ ಮೆಂತೆ ಕಡುಬು. ಅದು ಶುರು ಮಾಡೋಣ. ಓಕೆ. ಸೂಪರ್. ಸೊ ಮೊದಲಾಗಿ ಏನು ಮಾಡಬೇಕು? ಮೊದಲನೇದಾಗಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್. ಹಾಂ. ಇದು ತುಪ್ಪ. ನಾವಿಲ್ಲಿ ಸ್ವೀಟ್ ಮಾಡ್ತಾ ಇರೋದ್ರಿಂದ ತುಪ್ಪದಲ್ಲೇ ಒಗ್ಗರಣೆ ಕೊಡೋದು. ಓಕೆ. ತುಪ್ಪ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ? ಹಾಂ, ಬೆಳ್ಳುಳ್ಳಿ ಹಾಕ್ತೀವಿ. ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಗೋಧಿ ಹಿಟ್ಟಿನ ಕಣಕದ್ದು. ಇದನ್ನ ಗಟ್ಟಿಯಾಗಿ ನಾದ್ಕೊಂಡು ಈ ಥರ ಮಾಡಿರ್ತೀವಿ ನಾವು. ಇದಕ್ಕೆ ಹಿಟ್ಟು ಹಚ್ಚೋಲ್ಲ, ಹಾಗೆ ಮಾಡಿರ್ತೀವಿ. ಜಸ್ಟ್ ಒಣದಾಗಿ ಜಸ್ಟ್ ಹಿಂಗೆ ಒಂದು ಮುರಿದು ಹಾಕಿ ಈ ಥರ ಮಾಡ್ಕೊಂಡಿರ್ತೀವಿ. ಇದಿಷ್ಟು. ಇದಕ್ಕೆ ಹಾಲು ಬೇಕು. ಕುದಿಸೋದಕ್ಕೆ ನಾವು ನೀರು ಯೂಸ್ ಮಾಡಲ್ಲ, ಪೂರ್ತಿಯಾಗಿ ಹಾಲೇ ಹಾಕ್ತೀವಿ. ಮೊದಲನೇದಾಗಿ ನಾವು ಗ್ಯಾಸ್ ಆನ್ ಮಾಡಿಕೊಂಡು ತುಪ್ಪ ಹಾಕೋತೀವಿ. ನೀವೇನು ಸ್ಪೆಷಲ್ ಅಡುಗೆ ಮಾಡ್ತೀರಾ? ನಮ್ಮ ಸ್ಪೆಷಲ್ ಅಂತ ಏನಿಲ್ಲ, ಇವಾಗ ಲರ್ನಿಂಗ್. ಇವಾಗ ಲರ್ನಿಂಗಾ? ಲರ್ನಿಂಗ್. ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರ್. ಹೌದಾ? ಓ, ಮದುವೆ ಆದ್ಮೇಲೆ ನಾನು ಅಡುಗೆ ಕಲ್ತಿದ್ದೆ ಆ್ಯಕ್ಚುಲಿ. ಏನು ಮಾಡ್ತೀರಾ ಈಗ? ಏನು ಕಲ್ತಿದ್ದೀರಾ? ಯಾವ್ದಾರು ಡಿಶ್ ಕಲ್ತಿದ್ದೀರಾ? ರೊಟ್ಟಿ ಬಿಟ್ಟು ಉಳ್ಕಿದೆಲ್ಲ ಮಾಡ್ತೇನೆ. ಜೋಳದ ರೊಟ್ಟಿ ಅದೊಂದು, ತಟ್ಟದು ಅದೊಂದು ಬಿಟ್ಟು ಎಲ್ಲ ಮಾಡ್ತೇನೆ. ಅದು ಮೇಲೆ ಯಜಮಾನ್ ಜೊತೆ ಪ್ರಾಕ್ಟೀಸ್ ಮಾಡಿ. ಯಜಮಾನ್ 4 ಸಲ ತಟ್ಟಿ ಇಲ್ಲ ಮಾಡಬೇಕು. ಫಸ್ಟ್ ಅವರಿಗೆ ಎಡೆ ಹಿಡಿದು ಮಾಡಬೇಕು. ನೋಡಿ ಅತ್ತೆ ಹೆಂಗೆ ಮಾತಾಡ್ತಿದ್ದಾಳೆ. ಮನೆ ಸೊಸೆ. ಓಕೆ. ನಮ್ಮ ಮನೆಯವ್ರ ತಂಗಿ ಮಗಳು. ಆಯ್ತು, ನೀವುಂಟು ನಿಮ್ಮ ಸೊಸೆ. ತುಪ್ಪ ಕಾಯ್ತು. ಈಗ ಬೆಳ್ಳುಳ್ಳಿ ಹಾಕೋತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು. ನೆಕ್ಸ್ಟ್ ಬಂದುಬಿಟ್ಟು ಮೆಂತ್ಯ ಸೊಪ್ಪು ಹಾಕೋತೀನಿ. ಸ್ವಲ್ಪ ಕೆಂಪಾಗಲಿ. ಈ ಕಡುಬನ್ನು ನಾವು ಬಾಣಂತಿಯರಿಗೂ ಕೊಡ್ಬೋದು. ಈ ಬೆಳ್ಳುಳ್ಳಿ ಮೆಂತ್ಯ ತಾಯಿಗೆ ಒಳ್ಳೆಯದು, ಮಗುಗೆ ಜಾಸ್ತಿ ಹಾಲು ಕೊಡೋದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗ್ಬಿಟ್ಟು ಇದನ್ನು ಅವ್ರಿಗೂ ಕೊಡ್ಬೋದು. ಇದನ್ನು ನಾವು ಸ್ವೀಟ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ನೀವು ಬೇಕಾದರೆ ನಾವು ಸಕ್ಕರೆ ಹೊರಗಿಂದ ಯೂಸ್ ಮಾಡೋದ್ರಿಂದ ನೀವು ಡೈರೆಕ್ಟಾಗಿ ಚಟ್ನಿ ಪುಡಿ ಹಾಕಿನೂ ಕೊಡ್ಬೋದು. ನಮ್ಮ ಕಡೆ ಎಲ್ಲ ಪುಟಾಣಿ ಚಟ್ನಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಆ ಪುಟಾಣಿ ಚಟ್ನಿಗೂ ನಾವು ಇದನ್ನು ಮಾಡ್ಬೋದು. ಈ ಮೆಂತ್ಯದ ಘಮ ನೋಡಿ ಹೆಂಗೆ ಬರ್ತಾ ಇದೆ. ಬೆಳ್ಳುಳ್ಳಿ ಮೆಂತ್ಯ ಎಲ್ಲ. ಹಾಂ, ಇದು ಚೆನ್ನಾಗಿ ಈ ಥರ ಆದಮೇಲೆ ಹಾಲು ಹಾಕ್ತೀವಿ. ಹಾಲು ಹಾಕ್ತೀವಿ ಈಗ? ಹಾಂ, ಹಾಲು ಹಾಕ್ತೀವಿ ಇದಕ್ಕೆ. ಇದು ಇಟಾಲಿಯನ್ ಡಿಶ್ ಮೇಡಮ್? ಇಲ್ಲ, ಇಟಾಲಿಯನ್ ಸಾಮಾನುಗಳನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿನೇ ಹಾಲು ಹಾಕೋತಾ ಇದ್ದೀನಿ. ಹಾಕಿ ಮೇಡಮ್. ಅದಕ್ಕೊಂಚೂರು ಇನ್ನು ಪಾಸ್ತಾ ಹಾಕಿ ತಿಂದರೆ ಪಾಸ್ತಾ ರೆಡಿ. ಹಾಂ, ಆ್ಯಕ್ಚುಲಿ ಇದನ್ನು ಖಾರದ ಮಾಡಿದ್ರೆ ಇಂಡಿಯನ್ ಪಾಸ್ತಾ ಅಂತ ಹೇಳ್ಬೋದು. ಹೌದಾ? ಹಾಂ, ಖಾರದ ಮಾಡಿದ್ರೆ ಅದಕ್ಕೆ ಹಾಲು ಹಾಕಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಕ್ಬಿಟ್ಟು ಹುಣಸೆ ಹಣ್ಣಿನ ರಸ ಹಾಕ್ತೀವಿ. ಸ್ವಲ್ಪ ಸ್ಪೈಸಿ ಆಗೇ ಮಾಡ್ತೀವಿ. ನನ್ನ ಮಗಳ ಹೆಸರಿಟ್ಟಿರೋದು ಇಂಡಿಯನ್ ಪಾಸ್ತಾ ಅಂತಾನೆ. ಹೌದಾ? ಇಂಡಿಯನ್ ಪಾಸ್ತಾ ಅಂತ ಹೇಳ್ಬಿಟ್ಟು. ಬಟ್ ಈ ಥರ ಮಾಡಲ್ಲ, ಚಪಾತಿ ಥರ ಮಾಡಿಬಿಟ್ಟು ಈ ಥರ ಇದ್ರಲ್ಲಿ ಕೊರೆದು ಬಿಡ್ತೀವಿ. ಇದನ್ನ ತಗೊಂಡು ಕೊರಿತೀವಿ. ಕಟ್ ಮಾಡಕ್ಕೆ ಬರುತ್ತೆ. ಸ್ಕ್ವೇರ್ ಪೀಸಸ್ ಆಗುತ್ತೆ. ಈ ಥರ ಕಟ್ ಮಾಡಿಬಿಟ್ಟು ಮಾಡ್ತೀವಿ. ಸೊ ಇದು ರೆಗ್ಯುಲರ್ ಆಗಿ ಮಾಡ್ತಿರ್ತೀರ ಮನೆಯಲ್ಲಿ? ಹೌದು, ಮಾಡ್ತೀವಿ ಸರ್. ಹೆಲ್ತಿಗೂ ತುಂಬ ಒಳ್ಳೆಯದು. ಹಾಂ, ಆ್ಯಕ್ಚುಲ್ ರೊಟ್ಟಿ ಚಪಾತಿ ಎಲ್ಲ ಮಾಡಿ ಸಾಕಾದಾಗ ಅಥವಾ ಊರಿಗೆ ಹೋಗಿ ವಾಪಸ್ ಬಂದಾಗ ನಮ್ಮ ಕಡೆ ಎಲ್ಲ ರೊಟ್ಟಿ ಚಪಾತಿ ಕಂಪಲ್ಸರಿ ಬೇಕೇ ಬೇಕು. ಹೌದು. ಹಾಗಾಗಿ ಏನಾದರೂ ಹೆವಿಯಾಗಿ ಮಾಡಬೇಕು ಅನ್ನೋದಾದರೆ ಈ ಇಟಾಲಿಯನ್ ಪಾಸ್ತಾ ಅಂತ ಹೇಳ್ತೀರಲ್ಲ ನೀವು, ನಾವು ಇಂಡಿಯನ್ ಪಾಸ್ತಾ ಅಂತ ಹೇಳ್ತೀವಿ. ಇದು ನೋಡಿ ಹಾಲು ಉಕ್ಕು ಬಂತು ಈ ಥರ. ಈಗ ಇದನ್ನು ಹಾಕ್ಬಿಡ್ತೀನಿ. ಈಗ ಇದು ಕುದಿಬೇಕು ಚೆನ್ನಾಗಿ. ಇದನ್ನ ಹಿಟ್ಟು ಹಚ್ಚಿ ಮಾಡಿದ್ರೆ ನಾವು ಖಾರದ ಮಾಡ್ಬೋದು. ಈಗ ಅದು ಮುದ್ದೆ ಆಗಲ್ಲ ಮೇಡಮ್? ಇಲ್ಲ, ಆಗಲ್ಲ ಸರ್, ಕೂಡೋದೇ ಇಲ್ಲ. ಈ ಥರನೇ ಬರುತ್ತೆ. ಗೋಧಿ ಅಲ್ವಾ? ಅಷ್ಟೇ. ಗೋಧಿ ಹಿಟ್ಟನ್ನ ಉದ್ದನಾಗೆ ಇದನ್ನ ಮಾಡಿಕೊಂಡು ಈ ಥರ ಕಡಿತೀವಿ ಸರ್. ನಾವು ಕಡಿದ್ಬಿಟ್ಟು ಮಾಡ್ತೀವಿ. ಇದು ಬಿಟ್ಟು ಬೇರೆ ಏನು ಸ್ಪೆಷಲ್ ಮಾಡ್ತೀರಾ? ಬೇರೆ ಬೇಕಾದ ಮಾಡ್ಬೋದು ಸರ್. ನಿಮ್ಗೆ ಏನು ಬೇಕು ಹೇಳಿ. ಯು ನೇಮ್ ಇಟ್ ವಿ ವಿಲ್ ಡು, ಬಟ್ ಓನ್ಲಿ ವೆಜಿಟೇರಿಯನ್. ಅದೇ ಸಮಸ್ಯೆ. ನಾನ್ ವೆಜ್ ಬೇಕಂದ್ರೆ ಹೊರಗಡೆ ಹೋಟ್ಲಿಗೆ ಕಳಿಸ್ಬೇಕು. ಯಜಮಾನ್ರು ಬರ್ತಾರೆ ಅಡುಗೆ ಮನೆಗೆ? ಇಲ್ಲಲ್ಲ, ಅವ್ರು ಬರ್ತಾರೆ ಸರ್ ಕಿರಿಕಿರಿ ಮಾಡೋದಕ್ಕೆ. ಕಿರಿಕಿರಿ ಮಾಡಿಗೆ ಅಷ್ಟೇ.
ಹೆಲ್ಪ್ ಒಂದು 40 ಕಪ್ ಚಹಾ ಮಾಡಕ್ ಹೇಳಿರ್ತಾರೆ. 40 ಕಪ್ ಚಹಾ ಮಾಡೋದ್ರೊಳಗೆ 4 ಸಾರಿ ಕೆಲಸ ಮಾಡಿ, ಈ ಟೀ ಸ್ಟಾಲ್ ದೊಡ್ಡ ಇದು ಇರ್ತಾರಲ್ವಾ, ಹಂಗೆ ಬೆಳಿಗ್ಗೆ ಮಾಡಿ ಇಟ್ಬಿಡ್ರಿ, ಕೇಳ್ದಾಗ ಹೊತ್ತು ಕೊಡ್ತೀರಿ. ಆ ಥರ ಮಾಡಲ್ಲ ಸರ್, ನಮಗೆ ಫ್ರೆಶೇ ಬೇಕು. ಬೇಕಾ? ಅಲ್ಲಿ ಗದಗು ಆ ಥರ ಬಿಡ್ತಾರೆ, ಅವ್ರಲ್ಲಿ ಬಿಟ್ಟ ತಕ್ಷಣ ನಾವಿಲ್ಲಿ ಶುರು ಮಾಡ್ಕೋಬೇಕು. ಎಲ್ಲ ರಾಜಕಾರಣಿಗಳು ಬರ್ತಾರೆ, ಇಲ್ಲಿಗೆ ಬರ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡಬೇಕು. ಕೆಲವರು ಕಸ್ಟಮೈಸ್ಡ್ ಆಗಿ ಕೇಳ್ತಾರೆ. ಹೌದಾ? ಅಂದ್ರೆ ಹಿಂಗೆ ಹುರುಳಿ ಮಾಲ್ಟ್ ಕೇಳ್ತಾರೆ, ಕಾಫಿ ಕೇಳ್ತಾರೆ, ಹಾರ್ಲಿಕ್ಸ್ ಕೇಳ್ತಾರೆ, ಹುರುಳಿ ಮಾಲ್ಟ್ ಕೇಳ್ತಾರೆ. ಹುರುಳಿ ಮಾಲ್ಟ್ ಮಿನಿ ಟೀ ಸ್ಟಾಲ್ ನಿಮ್ಮ ಮನೆ? ಆ ಥರನೇ ಸರ್, ಅನ್ಕೋಬೋದು ಆ ಥರ ಅಂತ ಹೇಳ್ಬಿಟ್ಟು. ಸರಿ, ನೀವು ಹೇಳಿ, ಬೇರೆ ಏನು ಡಿಶ್ ಮಾಡ್ತೀರಾ ನೀವು? ನಮ್ದು ಸ್ಪೆಷಲ್ ಇನ್ನೊಂದು ಸ್ಪೆಷಲೈಸ್ಡ್ ಅಂತ ಏನಿಲ್ಲ ಸರ್, ಕಾಮನ್ ಆಗಿ ಎಲ್ಲ ಅಡಿಗೆ ವೈಟ್ ರೈಸ್ ಮಾಡ್ತೀರಾ? ಅದು ಮಾತ್ರ ಬರುತ್ತೆ. ಅದರಲ್ಲಿ ರೈಸ್ ಒಳಗೆ ವೆರೈಟಿ ಮಾಡ್ತೀನಿ. ರೈಸಲ್ಲಿ ಏನೆಲ್ಲ ವೆರೈಟಿ ಮಾಡ್ತೀರಾ? ಕಾರ್ನ್ ರೈಸ್ ಮಾಡ್ತೀನಿ, ಕಾರ್ನ್ ಕ್ಯಾಪ್ಸಿಕಮ್ ರೈಸ್ ಅಂತ ಹೇಳಿ. ಸೂಪರ್ ಆಗಿರುತ್ತೆ. ಆಮೇಲೆ ಎಗ್ ಬಿರಿಯಾನಿ. ಎಗ್ ತಿಂತೀರಾ? ಎಗ್ ತಿಂತೀವಿ ಸರ್. ಎಗ್ ಅಂದ್ರೆ ಪ್ರೋಟೀನ್ ಅಲ್ವಾ, ಅದಕ್ಕೆ ತಿಂತೀರಾ? ನಾನ್ ವೆಜ್ ಅಂದ್ರೆ ಚಿಕನ್ ಆ ಥರ ಎಲ್ಲ ಅಲೋ ಇಲ್ಲ ಅಷ್ಟೇ. ಈಗ ಎಗ್ ವೆಜ್ ನಾನ್ ವೆಜ್ ಕೇಳುದು ನಾನು ನಿಮ್ಮ ಹತ್ರ. ಎಗ್ಗು ಒಂದ್ ಕಡೆ ಕನ್ಸಿಡರ್ಡ್ ವೆಜ್ ಅಂತ ಮಾಡ್ತಾರೆ, ಹೇಳಕ್ ಬರಲ್ಲ. ಈಗ ಇದನ್ನ ಹಾಲನ್ನ ನೀವು ವೆಜ್ ಅಂತೀರಾ, ನಾನ್ ವೆಜ್ ಅಂತೀರಾ? ನೀವು ಹಾಲನ್ನು ಏನು ಹೇಳ್ತೀರೋ ಅದು ಸೊ ಎಗ್ ಇಸ್ ಆಲ್ಸೋ ಕನ್ಸಿಡರ್ಡ್ ಸೇಮ್. ಹೌದಾ? ನಾನ್ ವೆಜ್ ಹಾಲು ಯಾರಿಂದ ಬರುತ್ತೆ? ಹಸುವಿಂದ. ಇದು ಕೋಳಿ ಮೊಟ್ಟೆ ಕೋಳಿಯಿಂದ ಬರುತ್ತೆ. ಹಾಗಾದ್ರೆ ಕೋಳಿ ತಿನ್ನೋದ್ರಲ್ಲಿ ಏನು ತಪ್ಪಿದೆ? ಏನು ತಪ್ಪಿಲ್ಲ, ಕೋಳಿದು ಮೊಟ್ಟೆ ಆಗುತ್ತೆ, ನಮಗೆ ಪ್ರೋಟೀನಿಗೆ ಬೇಕು, ಕೋಳಿ ತಿನ್ನಕ್ಕಾಗಲ್ಲ. ಇಲ್ಲ ಸರ್, ನಾವು ಮೊದಲಿಂದ ತಿಂದಿಲ್ಲಲ್ಲ, ಮನೇಲಿ ಯಾರಿಗೂ ನಾವು ಬೇಡ ಅಂತ ಹೇಳಿಲ್ಲ. ಇಲ್ಲ, ನಾನು ನಿಮ್ಗೆಲ್ಲ ಹೇಳಿದೆ, ನಾನು ಅಲ್ಲಿ ಮುಂದ್ಗಡೆ ಇರೋ 3 ಜನ ಆಲ್ಮೋಸ್ಟ್ ಆಗಿದೆ. ಹಾಂ, ಆಲ್ಮೋಸ್ಟ್ ಇನ್ನೊಂದು ಚೂರು ಆಗ್ಬೇಕು ಸರ್. ಇದು ಸಪ್ಪೆನೇ ಇರೋದು. ನೀವು ಬೇಕು ಅಂದರೆ ಇದಕ್ಕೆ ಸಕ್ಕರೆ ಹಾಕ್ಕೋಬೋದು, ಇಲ್ಲಪ್ಪ ನನಗೆ ಸಕ್ಕರೆ ಬೇಡ ಅನ್ನೋದಾದರೆ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ಈಗ ನಾನು ಸ್ವೀಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಲ್ಲ, ಸೊ ಸ್ವೀಟು ಇದು ಆಲ್ರೆಡಿ ಏಲಕ್ಕಿ ಮಿಕ್ಸ್ ಆಗಿರೋವಂಥ ಸಕ್ಕರೆ. ಇದು ಖಾರದ್ದು, ಇದು ಸ್ವೀಟ್. ಸೊ ಅದರಲ್ಲಿ ಖಾರನ್ನು ಕೊಟ್ಟಿದ್ದಾರೆ, ಸ್ವೀಟ್ ಕೊಟ್ಟಿದ್ದಾರೆ. ಮೊದಲು ಸ್ವೀಟ್ ತಿನ್ನಿ ಸರ್. ಇಲ್ಲ, ನಮ್ಮ ಕಡೆ ಫಸ್ಟ್ ಖಾರ, ಆಮೇಲೆ ಸ್ವೀಟ್. ನೀವೇನು ಇಂಡಿಯನ್ ಪಾಸ್ತಾ ಅಂದರೆ ಸೇಮ್ ಹಂಗೆ ಇದೆ, ಬಟ್ ಅದಲ್ಲಾದರೆ ಮೈದಾ ಇರುತ್ತೆ, ಬಟ್ ಹೆಲ್ದಿ ಇರುತ್ತೆ. ತುಂಬ ಚೆನ್ನಾಗಿದೆ, ಸೇಮ್ ಪಾಸ್ತಾನೇ ಫೀಲ್ ಕೊಡುತ್ತೆ, ತುಂಬ ಚೆನ್ನಾಗಿ. ಪ್ರತಿಯೊಬ್ಬರ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸ್ವೀಟ್ ಅದಕ್ಕಿಂತ ಚೆನ್ನಾಗಿರುತ್ತೆ ಸರ್. ಹೌದಾ? ರಾಜಭೋಗ ಅಂತ ಹೇಳ್ತೀವಿ ನಾವು ಇದಕ್ಕೆ, ಯಾಕಂದರೆ ಎಲ್ಲರೂ ಹಾಲಿನಲ್ಲಿ ಕುದಿಸಲ್ಲ, ಇದು ಹಾಲಿನಲ್ಲಿ ಕುದಿಸ್ತೀವಲ್ಲ, ಸೊ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆ, ಖಾರದಲ್ಲಿ ಚೆನ್ನಾಗಿದೆ, ಸ್ವೀಟಲ್ಲಿ ಚೆನ್ನಾಗಿದೆ. ಸರ್ ಟೈಪ್ ಮಾಡ್ಬೋದು, ಮಕ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಕೊಡ್ಬೋದು. ತುಂಬ ಚೆನ್ನಾಗಿದೆ. ಓಕೆ, ಸೊ ಯಾವಾಗಲೂ ನಮ್ಮ ಫ್ಯಾಮಿಲಿ ಜೊತೆ ಆಟ ಇರುತ್ತೆ. ಸೊ ಇವತ್ತು ನಮ್ಮ ಜೊತೆ ಮಕ್ಕಳಿದ್ದಾರೆ, ಸೊ ಮಕ್ಕಳು ನಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಸೊ ಅಂಜಲಿ ಹಸ್ತಾ ಶುರು ಮಾಡೋಣ. ಅಂಜಲಿ ಹಸ್ತಾ, ಕ್ಲೋಸ್ ಯುವರ್ ಐಸ್, ಸ್ಟ್ಯಾಂಡ್ ಸ್ಟ್ರೇಟ್ ಆ್ಯಂಡ್ ಸ್ಟಾರ್ಟ್ ದಿ ಪ್ರೇಯರ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ಕಿಟ್ಟ ತಕ್ಕ ತೈ ತೈ. ಕಿಟ್ ತಕ್ಕ ತೈ ದಿತ್ ದಿತ್ ತೈ ತೈ ದಿತ್ ದಿತ್ ತೈ 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 ತೈ. ಕಿಟ್ಟ ತಕ್ಕ ತೈ 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 ತೈ. ಕಿಟ್ಟ ತಕ್ಕ ತೈ ತೈ ತಾಂ. ಕಿಟ್ಟ ತಕ್ಕ ತೈ ತೈ
ತೈ ತೈ ತೈ ತಾಂ 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 ತೈ 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 ತಾಂ ಕಿಟ ತಕ ತೈ 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 ತಾಂ ತೈ 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 ತಾಂ ಕಿಟ ತಕ ತೈ ಯ ತೈ ತಿ ತೈ ಯ ತೈ ತಿ ತೈ ಯ ತೈ ತಿ ತೈ ಯ ಕಿಟ ತಕ ತೈ ಯ ತೈ ತೈ ಯ ತೈ ತೈ ಯ ತೈ ತಿ ತೈ ಯ ತೈ ತೈ ಯ ತೈ ತಿ ತೈ ಯ ತೈ ತಿ ಸಾ ಪಾ ಸಾ ಸಾ ಪಾ ಸಾ ಆ ಸಾ ರೇ ಗಾ ಮಾ ಪಾ ಧ ನೀ ಸಾ ಸಾ ನೀ ಧ ಪ ಮಾ ಗ ರೇ ಸಾ ಆ ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಒಂದು ಪ್ರಶ್ನೆ ಹೇಳ್ತೀನಿ, ಉತ್ತರ ಕೊಡ್ತೀರಾ? ಸಿಂಪಲ್. ಮೇಡಮ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ? ಸೊ ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ? ಫಸ್ಟ್ ಹೊಸ ನೀವು ಹೇಳಿ. ಅವ್ರು ಮಾಡುವ ಹಾರ್ಡ್ ವರ್ಕಿಂಗ್, ಅವ್ರದ್ದು ಡೆಡಿಕೇಶನ್, ಅವನ್ನೆಲ್ಲ ನೋಡಿದ್ರೆ ಈ ಮನೆಗೆ ಶಿ ಡಿಸರ್ವ್. ವೆರಿ ನೈಸ್. ಮಗಳು ಶಿ ಇಸ್ ಪರ್ಫೆಕ್ಟ್ ಫಾರ್ ಎವ್ರಿಥಿಂಗ್. ಅಷ್ಟೇನಾ? ಶಿ ಇಸ್ ಪರ್ಫೆಕ್ಟ್ ಇನ್ ಎವ್ರಿ ವೇಸ್. ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದಾರೆ. ಪಪ್ಪಂಗೆ ಪರ್ಫೆಕ್ಟ್ ಇದ್ದಾರೆ. ಫಸ್ಟ್ ಅವ್ರನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಫ್ಯಾಮಿಲಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಸೊ ಶಿ ಇಸ್ ಪರ್ಫೆಕ್ಟ್ ಇನ್ ಎವ್ರಿ ವೇ. ವೆರಿ ನೈಸ್, ಸೊ ಸ್ವೀಟ್, ಸೂಪರ್. ವೀಣಕ್ಕ ಅವ್ರಿಗೆ ನಾ ಯಾವಾಗಲೂ ಹೇಳೋದು ಜೂನಿಯರ್ ಸುಧಾಮೂರ್ತಿ ಅಂತ ಹೇಳ್ತೀನಿ ಅವ್ರಿಗೆ. ಜೂನಿಯರ್ ಸುಧಾಮೂರ್ತಿ ಅವ್ರು ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿದ್ದರೆ ಇವ್ರು ಮುಂಡ್ರಿಗೆಲ್ಲೆಲ್ಲ ಕವರ್ ಮಾಡ್ತಾರೆ, ಸುತ್ತಲ ಹಳ್ಳಿ ನಮ್ಮ ಊರಲ್ಲಿ ಎಲ್ಲ ಅವ್ರು ಬೇರೆ ಬೇರೆ ಕಡೆ ಕವರ್ ಮಾಡ್ತಾರೆ. ಇಲ್ಲೆಲ್ಲ ನಮ್ಮ ಮಹಿಳೆಯರನ್ನ ಇವ್ರು ಕವರ್ ಮಾಡ್ತಾರೆ. ಒಬ್ಬರು ಎಲ್ಲೇ ಒಂದು ಅನ್ಯಾಯ ಆಗಿತ್ತಂದ್ರೆ ಅಲ್ಲೇ ಅದನ್ನು ವಿರೋಧ ಮಾಡೋದು, ಅಥವಾ ಎಲ್ಲೇ ಒಂದು ಖುಷಿ ವಿಷಯ ನಡೆದಂತ ಅಲ್ಲಿ ಹೋಗಿ ಅವರು ಮ್ಯಾನೇಜ್ ಮಾಡ್ತಾರೆ. ಸಂಸಾರ ಮತ್ತು ಸಾಮಾಜಿಕವಾಗಿ ಎರಡೂ ಕಡೆ ನಿಭಾಯಿಸೋದಿದೆಯಲ್ಲ, ಅದು ಬರೋದು ಲಕ್ಷದಲ್ಲಿ ಒಬ್ಬರಿಗೆ ಅಂತ ಹೇಳ್ಬೋದು. ಅದು ನಮ್ಮ ಮುಂಡ್ರಿಗೆಯಲ್ಲಿ ಇರೋದು
ಏಕೈಕ ಮಹಿಳೆ ಅಂದರೆ ವೀಣಕ್ಕ ಮಾತ್ರ. ನಾವು ಯಾವಾಗಲೂ ಸಂಸಾರ ಅಂಥೇಳಿ ಇರ್ತೀವಿ. ನಾನು ಇವಾಗ ಹೇಳಿದೆ ಅವ್ರಿಗೆ ಮನೆಗೆ ಹೋಗ್ಬೇಕಂತ, ಆ ರೀತಿ ಎಲ್ಲರದ್ದು ಜಂಜಾಟಗಳು ಜಾಸ್ತಿ ಅಂಥೇಳಿ ನಾವು ಮನೆಯಲ್ಲೇನೆ ಕುಂತ್ಕೊಂಡ್ಬಿಟ್ಟಿವಿ. ಅವ್ರು ಹಾಗಲ್ಲ, ಮನೇನೂ ನಿಭಾಯಿಸ್ತಾರೆ, ಹೊರಗಡೆದ್ದು ನಿಭಾಯಿಸ್ತಾರೆ. ಮತ್ತು ನಮ್ಮ ಇಷ್ಟು ಜನ ಕುಡ್ಸೋದು ಇದೆಯಲ್ಲ, ಅದು ಕೆಲಸಕ್ಕೆ ಸಾಟಿನ ಇಲ್ಲ ಅವ್ರ ಕೆಲಸಕ್ಕೆ. ನಾವು ಯಾವಾಗಲೂ ಕೇಳ್ತಿರ್ತೀವಿ, ಹೆಂಗೆ ನೀವು ಟೈಮ್ ಹೊಂದಿಸ್ಕೊಳ್ತೀರಿ, ನೀವು ಯಾವಾಗಲೂ ಮಾಡ್ತಿರ್ತಿಲ್ಲ ಕೆಲಸ ಅಂಥೇಳಿ. ಅವ್ರ ಟೈಮ್ ಶೆಡ್ಯೂಲ್ ಇದೆಲ್ಲ ಅವರು 24 ಅವರ್ಸ್ಗೂ ಇಷ್ಟಕ್ಕೆ ಇದು ಮಾಡ್ಬೇಕು ಕೆಲಸ ಅಂತೇಳಿ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ಅವ್ರು ಮಾಡ್ತಾರೆ ಆ ಕೆಲಸನ. ಆ ರೀತಿ ಮಾಡುವಂಥ ಕೆಪಾಸಿಟಿ ಇರೋದು ಮಾತ್ರ ವೀಣಕ್ಕವ್ರಿಗೆ. ಅವ್ರು ನೋಡ್ತಾ ನಾವು ಸ್ವಲ್ಪ ಇವಾಗ ಕಲಿತಾ ಇದ್ದೀವಿ, ಆದರೆ ಅವ್ರು ಸರಿಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇವಾಗ ಅಂಬಿಗಾಲಿರ್ತೀವಿ, ಅವ್ರು ಅಲ್ಲಿ ರನ್ನಿಂಗ್ ರೇಸಲ್ಲಿ ಫಸ್ಟ್ ಇದ್ದಾರೆ. ಆ ರೀತಿ ನಾವು ಆಗಬೇಕಂದ್ರೆ ನಾವು ಇನ್ನೂ ಸಾಕಷ್ಟು ಶ್ರಮ ಪಡಬೇಕು. ಅವರು ಹೆಂಗೆ ಗೃಹಲಕ್ಷ್ಮಿ ಅಂತಂದರೆ ಮನೆಯನ್ನು ಈ ಒಂದು ಅಂಗೈ ಅಂತಿಲ್ಲ, 5 ಬೆರಳಲ್ಲಿ ಇದ್ದಾರೆಲ್ಲ ಮಕ್ಕಳು, ಗಂಡ ಮತ್ತು ಸೊಸಿ ಎಲ್ಲರನ್ನೂ ಈ ಕೈಯಲ್ಲಿ ಹಿಡ್ಕೊಂಡು ಹೆಂಗೆ ಅಂದರೆ ಅವರು ಒಂದು ರೀತಿ ತಮಗೆ ಯಾವುದು ಸರಿಯಾಗಿದೆ ಯಾವುದಿಲ್ಲ ಎಲ್ಲ ಅವ್ರು ತಿಳುವಳಿಕೆ ಕೊಡ್ತಾನೆ ಬರ್ತಾ ಇದ್ದಾರೆ. 5 ಬೆರಳು ಸರಿ ಇರಂಗಿಲ್ಲ, ಆದರೂ ಅವ್ರು ಅದನ್ನೆಲ್ಲ ತಿಳುವಳಿಕೆ ಹೇಳ್ತಾ ಅವ್ರಿಗೆಲ್ಲ ಸುಧಾರಿಸ್ತಾ ಬಂದಿದ್ದಾರೆ. ಅವ್ರು ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಮಾವನವರು ಅಂದರೆ ಹೇಮಂತಗೌಡ ಪಾಟೀಲ್ ಅವರು ಇಲ್ಲಿದ್ದರೆ ಅವ್ರಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಸಪೋರ್ಟ್ ಜಾಸ್ತಿ ಇದೆ. ಅವರು ಸಪೋರ್ಟ್ ಮಾಡದೆ ಹೋದರೆ ಅವ್ರು ಏನೂ ಆಗ್ತಿದ್ದಿಲ್ಲ ಇವತ್ತು. ಯಾಕಂದ್ರೆ ಗಂಡು ಮಕ್ಕಳು ಮನೆಯಲ್ಲಿ ಯಜಮಾನ್ರ ಸಪೋರ್ಟ್ ಭಾಳ ಬೇಕು. ಹೆಣ್ಮಕ್ಳಿಗೆ ಮುಂದೆ ಸಾಧಿಸಬೇಕಾದ್ರೆ ಗಂಡು ಮಕ್ಳ ಸಪೋರ್ಟ್ ಭಾಳ ಬೇಕು. ಅವ್ರ ಸಪೋರ್ಟ್ ತುಂಬಾ ಇದೆ ಅವ್ರಿಗೆ. ಇವರು 99% ಓಕೆ ಅಂತಂದ್ರೆ ಅವ್ರು 100% ಓಕೆ ಅನ್ಬೇಕಲ್ಲೇ, ಇಲ್ಲ ಅದು ನಡೆಯಂಗಿಲ್ಲ ಅಲ್ಲಿ. ಆ ರೀತಿ ಗೌಡ್ರು ನಾವು ಅಂತೇಳಿ ಅವ್ರು ತೋರಿಸ್ತಾರೆ ಗೌಡ್ತಿ ಒಂದು, ಆ ರೀತಿ ಅದಿದೆ. ಆದರೂ ಅವರು ಇವ್ರಿಗೆಲ್ಲ ರೀತಿಯಿಂದನೂ ಸಪೋರ್ಟ್ ಇದ್ದಾರೆ. ಅದಕ್ಕೋಸ್ಕರ ಅವರು ಪಕ್ಕ 100% ಗೃಹಲಕ್ಷ್ಮಿ ಅಂತ ನಾವೆಲ್ಲ ಮಹಿಳೆಯರು ಒಪ್ಕೊಳ್ತೀವಿ ಇದನ್ನ ಅಂಥೇಳಿ ನಾನು 2 ಭಾಷಣ ಮುಗಿಸ್ತೀನಿ. ಅದನ್ನು ಹೇಳಿ ಭಾಷಣ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಓಕೆ, ನೆಕ್ಸ್ಟು. ವೀಣಾ ಮೇಡಮ್ ಅವರು ಗೃಹಲಕ್ಷ್ಮಿ ಯಾಕೆ ಅಂತ ಅಂದರೆ, ನಾವು ಹೆಣ್ಮಕ್ಳಾದವರು ಸ್ವಲ್ಪ ಕಂಫರ್ಟ್ ಝೋನಿಗೆ ಬಂದ ತಕ್ಷಣ, ಅಂದರೆ ಒಳ್ಳೆ ಗಂಡನ ಮನೆ ಅಂದರೆ ಆದಾಯ ಇದೆ, ಶ್ರೀಮಂತರು ಅಂದಮೇಲೆ ಮುಂದೇನೋ ಮಾಡಬೇಕು ಅಂತ ವಿಚಾರನೇ ಮಾಡೋದಿಲ್ಲ, ಆದಷ್ಟು ಕಂಫರ್ಟ್ ಝೋನ್ಗೆ ಹೋಗ್ತೀವಿ. ಆದರೆ ನಾನು ಫಸ್ಟ್ ಮುಂಡರ್ಗಿಗೆ ಬಂದಾಗ ನೋಡಿದೆ ಮೇಡಮ್ ಅವ್ರಿಗೆ, 1 ನಿಮಿಷ ಸುಮ್ಮನೆ ಕೊಡಲ್ಲ ಅವರು. ಏನಂತಂದರೆ ಒಂದು ಜಿಮ್ ನಡೆಸ್ತಿದ್ರು, ಆಮೇಲೆ ಮಕ್ಕಳಿಗೇನೋ ಟ್ಯೂಷನ್ ಹೇಳ್ತಿದ್ರು, ಅಬಾಕಸ್ ಹೇಳ್ತಿದ್ರು, ಡಾನ್ಸ್ ಕ್ಲಾಸ್ ಇತ್ತು, ಮ್ಯೂಸಿಕ್ ಕ್ಲಾಸ್ ಇತ್ತು. ಎಷ್ಟು ಕೆಲಸ ಮಾಡ್ತಾರೆ ಅಂತಂದರೆ ಅವರು 24 ಅವರ್ಸಲ್ಲಿ. ಈಗ ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂದರೆ ಅಲ್ಲಿ ಅಡುಗೆ ಮನೆ ಕೆಲಸನೂ ಆಗ್ತಾ ಇರುತ್ತೆ, ಮಾತು ಆಗ್ತಾ ಇರುತ್ತೆ, ಇನ್ನೊಂದು ಟ್ಯೂಷನ್ ಆಗ್ತಾ ಇರುತ್ತೆ. ಅಂದರೆ ಮಲ್ಟಿ ಟಾಸ್ಕ್ ಏನಿದೆ ಅದು ಮಾಡುವಂಥ ಒಂದು ಸಾಮರ್ಥ್ಯ ಇದೆ. ಅದು ಅವರಿಗಷ್ಟೇ ಅಲ್ಲ, ಪ್ರತಿಯೊಂದು ಹೆಣ್ಮಗಳಿಗೂ ಆ ಸಾಮರ್ಥ್ಯ ಇದೆ. ನಾವೇನು ಮಾಡಿಬಿಟ್ಟಿದ್ದೀವಿ, ನಮಗೆ ನಾವು ಒಂದು ಲಿಮಿಟೇಷನ್ನ ಹಾಕ್ಕೊತಾ ಇದ್ದೀವಿ. ಒಂದು ಮಾದರಿ ಹೆಣ್ಣು ಅಂತ ನಾವು ಹೇಳ್ಬೋದು. ಅವರು ಗೃಹಲಕ್ಷ್ಮಿ ಅನ್ನೋದಕ್ಕೆ ನಾನು ಒಬ್ಬ ಮಾದರಿ ಲಕ್ಷ್ಮಿ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು. ನಮ್ಮ ವೀಣಕ್ಕ ಅವರಂದರೆ ಚೈತನ್ಯದ ಚಿಲುಮೆ, ವಯಸ್ಸಿಗೂ ಮೀರಿದ ಪ್ರೌಢಿಮೆ ಅವರಲ್ಲಿದೆ ಅಂತಲೇ ಹೇಳಬೇಕು. ಅವ್ರನ್ನೇ ಹೊಗಳ್ತಾ ಇದ್ದೀನಿ ಅಂತ ಅಲ್ಲ, ಅವ್ರಿಗೆಲ್ಲ ಏನೇ ನಾವು ಒಂದು ಸಮಸ್ಯೆಯನ್ನು ಕೇಳಿದರೂ ಅವರಲ್ಲಿ ಪರಿಹಾರ ಇದ್ದೇ ಇರ್ತೈತಿ. ಮತ್ತು ಅವ್ರ ನಗುಮುಖದಿಂದ ಅವ್ರ ಮನೆಯೊಳಗೆ ಆದರ ಆತಿಥ್ಯಕ್ಕೆ ಏನೂ ಕಡಿಮೆ ಇಲ್ಲ. ಯಾವುದೇ ಕಾರ್ಯಕ್ರಮ ಆಗಿರಲಿ, ಕನ್ನಡ ಸಾಹಿತ್ಯ ಪರಿಷತ್ತಿಂದ ಆಗಲಿ, ಎಲ್ಲ ಕಾರ್ಯಕ್ರಮನೂ ಅವರು ಚೈತನ್ಯ ಇನ್ಸ್ಟಿಟ್ಯೂಟಲ್ಲೇ ನಡೆಸ್ತಾರೆ, ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ. ಅವ್ರನ್ನ ಆಮೇಲೆ ಮದುವೆ ಆದಮೇಲೆ ಅವರು ಡಿಗ್ರಿ ಮಾಡಿಲ್ಲ, ನಾನು ಡಿಗ್ರಿ ಮಾಡಿದ್ದೆ. ಆದರೂ ಅವರು ಡಿಗ್ರಿ ಆಗಿಲ್ಲ ಅಂತ ಕೂಡಲಿಲ್ಲ. ಮದುವೆ ಆದಮೇಲೆ ಮಕ್ಕಳಾದಮೇಲೆ ಸಹಿತ ಡಿಗ್ರಿ ಮುಗಿಸ್ಕೊಂಡು ಈಗ ಲೇಖನಗಳನ್ನು ಬರಿತಾ ಇದ್ದಾರೆ. ಯಾವಾಗ ಕೇಳಿದ್ರು ಇನ್ನೂ ಒಂದು ಎಕ್ಸಾಮ್ ಇದೆ ನಂದು, ಇನ್ನೂ ಒಂದು ಓದಬೇಕು, ಇಷ್ಟ ಹೇಳ್ತಿರ್ತಾರೆ ಅವ್ರನ್ನ ಕೇಳಿದ್ದು. ಅದರಂತೆ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೆಣ್ಮಕ್ಳ ಕೊರಗೋ ಬದಲು ಅವ್ರು ನೋಡಿ ನಮಗೆ ಸಿಕ್ಕ ಅವಕಾಶಗಳಲ್ಲೇ ಮುಂದುವರಿಬೇಕನ್ನೋದು ನನ್ನ ಆಶೆ. ಹಾಗಾಗಿ ನಂದಾದೀಪದ ಮನೆಯ ನಂದಾದೀಪದಂತೆ ಅವರು ಇನ್ನಷ್ಟು ಸಾಧನೆ ಮಾಡಲಿ ಅಂತ ದೇವರೆಲ್ಲ ಕೇಳ್ಕೊತೀನಿ. ಓಕೆ ಮೇಡಮ್, ನಿಮಗೆ ಇಷ್ಟೆಲ್ಲ ಮಾತಾಡಿದ್ರು, ಇಷ್ಟೆಲ್ಲ ಅಂದರೆ ಇದಕ್ಕೊಂದು ದೊಡ್ಡ ಸರ್ಟಿಫಿಕೇಟ್ ಅನ್ಬೇಕಾರೆ ಯಾವುದು ಬೇಡ. ಸೊ ಕೊನೆಯದಾಗಿ ನೀವೇನು ಹೇಳ್ತೀರಾ? ಎಲ್ಲರ ಮನೆಗಳಲ್ಲೂ ಒಂದಷ್ಟು ಲಿಮಿಟೇಷನ್ಸ್ ಇದ್ದೇ ಇರುತ್ತೆ ಸರ್. ಎಲ್ಲರ ಮನೆಯಲ್ಲೂ ಲಿಮಿಟೇಷನ್ಸ್ ಇರುತ್ತೆ. ಆ ಚೌಕಟ್ಟನ್ನು ನಾವು ಮೀರೋದು ಬೇಡ, ಬಟ್ ಆ ಚೌಕಟ್ಟಿನೊಳಗೆ ಕನ್ವಿನ್ಸ್ ಮಾಡಿ ಏನಾದರೂ ಮಾಡೋಕ್ಕೆ ಸಾಧ್ಯ ಇರ್ತದೆ. ಅದನ್ನು ನಮ್ಮ ಬರೀ ನೆವಗಳನ್ನ ಹೇಳ್ತಾ ಕೂತ್ಕೊಂಡ್ರೆ ನೀ ಎಷ್ಟು ಬೇಕಾದರೂ ನೆವಗಳು ಹೇಳ್ಬೋದು. ಬಟ್ ಮಾಡ್ತಾ ಹೋದರೆ, ನೀವು ಮಾಡೋದನ್ನು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ, ನೀವು ಏನು ಮಾಡಿದ್ರು ಯಾರೂ ಅವಾಗ ಇದನ್ನು ಮಾಡಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ಕಂಫರ್ಟ್ ಝೋನಲ್ಲೇ ಇದ್ದೆ ನಾನು ಫಸ್ಟು, ಬಟ್ ಓದಬೇಕು ಅನ್ನೋ ಹಠ ಇತ್ತು. ಅದೇನೋ ಬರ್ನಿಂಗ್ ಡಿಸೈರ್ ಅಂತ ಹೇಳ್ತಾರಲ್ಲ. ಇವತ್ತಿಗೆ ನಾನು BA ಸೈಕಾಲಜಿ ಮುಗಿಸಿ MA ಸೈಕಾಲಜಿಗೆ ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ಮಂಗಳ ಹೇಳ್ದಂಗೆ ರೆಗ್ಯುಲರಾಗಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಗೊತ್ತಿಲ್ಲ, ನನಗೆ ಯಾವತ್ತೂ ಎನರ್ಜಿ ಡೌನ್ ಆಗಿಲ್ಲ.
ಚೈತನ್ಯ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಿಟ್ಯೂಟ್ ಹೆಸರಿಟ್ಟಿದ್ದೀನಿ. ಆ ಚೈತನ್ಯ ನನ್ನೊಳಗೆ ಕೊನೆ ತನಕನೂ ಇರಲಿ ಅಂತ ಇದೊಂದೇ ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನೀವಲ್ಲದೆ ನಿಮ್ಮ ಫ್ಯಾಮಿಲಿ ಅಲ್ಲದೆ ಸೊ ನಿಮ್ಮ ಕಂಪ್ಲೀಟ್ ಇನ್ಸ್ಟಿಟ್ಯೂಟ್ ಏನಿದೆ ಎಲ್ಲರೂ ನಮ್ಮ ಜೊತೆ ಇದ್ರಿ. ಈವನ್ ಪ್ಯಾರೆಂಟ್ಸಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಸೊ ನಮ್ಮ ಸಿರಿಗಣ ಬರೋ ಒಂದು ಚಿಕ್ಕ ಗಿಫ್ಟ್ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಸೊ ಓಕೆ, ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನೀವು ಮಾಡಬೇಕಾದ್ರು ಇಷ್ಟೇ. ಸೊ ನಿಮ್ಮ ಟಿ ವಿ ಡಿಸ್ಪ್ಲೇ ಕಡೆ ನಂಬರ್ ಇದೆ. ಸೊ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿ ಕಳಿಸಿ. ನಾವು ನಿಮ್ಮ ಮನೆಗೆ ಬರ್ತೀವಿ, ನೀವು ಊರಿಗೆ ಬರ್ತೀವಿ, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತೀವಿ. ಇದನ್ನು ಸಂಚಿಕೆ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ. ಸೂಪರ್.